ಮ್ಯಾಮ್ ಕೇಳಿಸ್ತೇನೆ ಮ್ಯಾಮ್? ಎಸ್ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನೋಡಿ ಕೌಶಿ ಪ್ರಾಬ್ಲಮ್. ಸೊ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಫಸ್ಟ್ ನೋಡಿ ಕೌಶಿ ಪ್ರಾಬ್ಲಮ್ ಅಲ್ಲಿ ಸೊ ಇಂಟಿಗ್ರಲ್ ಸರ್ಫೇಸ್ ಸೊ ಪಾಸಿಂಗ್ ಥ್ರೂ ಎ ಗಿವನ್ ಇಂಟಿಗ್ರಲ್ ಸರ್ಫೇಸ್ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರ ಮೇಲೆ ಬರೋದು. ಸೊ ಲೆಟ್ ಪಿ ಪಿ ಪ್ಲಸ್ ಕ್ಯೂ ಕ್ಯೂ ಈಕ್ವಲ್ ಟು ಆರ್ ಸೊ ಬಿ ದ ಗಿವನ್ ಈಕ್ವೇಶನ್. ಓಕೆ, ಸೊ ಈ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ಈಕ್ವೇಶನ್ಸ್. ಸೊ ಕ್ಯಾಪಿಟಲ್ ಪಿ ಅಂದ್ರೆ ನಿಮ್ಗೆ ಗೊತ್ತಿದೆ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್. ಸೊ ಕ್ಯೂ ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್. ಸ್ಮಾಲ್ ಪಿ ನೆಕ್ಸ್ಟ್ ಕ್ಯೂ ಅಂದ್ರೆ ದೋ ಝೆಡ್ ಬೈ ದೋ ಎಕ್ಸ್, ದೋ ಝೆಡ್ ಬೈ ದೋ ವೈ. ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವು ಎಕ್ಸಾಕ್ಟ್ ಈಕ್ವೇಶನ್ಸ್ ಅನ್ನ ಬರ್ಕೊಂಡು ಸೊಲ್ಯೂಷನ್ಸ್ ಅನ್ನ ಕಂಡುಹಿಡ್ಕೊಳ್ತೀರಾ. ಸೊ ಟೂ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ನಿನ್ನೆ ಗೊತ್ತಾಯ್ತಿದೆ ನಿಮಗೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇಂಟಿಗ್ರಲ್ ಸರ್ಫೇಸ್ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್ ಕಂಡುಹಿಡಿಬೇಕು. ಓಕೆನಾ? ಸೊ ಫೈಂಡ್ ಇಂಟಿಗ್ರಲ್ ಸರ್ಫೇಸ್ ಅಂತ ಕೇಳ್ತಾರೆ. ಸೊ ಇಂಟಿಗ್ರಲ್ ಸರ್ಫೇಸ್ ಕಂಡುಹಿಡಿಯಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ನೋಡಿ ಇಲ್ಲಿ ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಬರುತ್ತೆ. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಅಂದ್ರೆ ಇವಾಗ ಏನಂದ್ರೆ ನೋಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಅಂತ ತಗೋಬೇಕು, ವೈ ಈಕ್ವಲ್ ಟು ವೈ ಆಫ್ ಟಿ ತಗೋಬೇಕು, ಝೆಡ್ ಈಕ್ವಲ್ ಟು ಝೆಡ್ ಆಫ್ ಟಿ ತಗೋಬೇಕು. ಸೊ ಟಿ ಇದೆ ನೋಡಿ, ಸೊ ಟಿ ಇಸ್ ಎ ಪ್ಯಾರಾಮೀಟರ್. ಓಕೆನಾ? ಸೊ ಎಕ್ಸ್ ಆಫ್ ಟಿ, ವೈ ಆಫ್ ಟಿ, ಝೆಡ್ ಆಫ್ ಟಿ ಅಂದ್ರೆ ಎಕ್ಸ್ ಇನ್ ಟರ್ಮ್ಸ್ ಆಫ್ ಟಿ ಗೆ ಡಿಪೆಂಡ್ ಆಗಿರುತ್ತೆ. ಸೊ ವೈ ಇನ್ ಟರ್ಮ್ಸ್ ಆಫ್ ಟಿ ಗೆ ಡಿಪೆಂಡ್, ಝೆಡ್ ಇನ್ ಟರ್ಮ್ಸ್ ಆಫ್ ಟಿ ಗೆ ಡಿಪೆಂಡ್ ಆಗುತ್ತೆ. ಆ ತರ ಎಕ್ಸ್ಪ್ರೆಸ್ ಮಾಡ್ಕೊಂಡು ಅವಾಗ ಸೊಲ್ಯೂಷನ್ಸ್ ಏನಾಗುತ್ತೆ, ಯು ಆಫ್ ಎಕ್ಸ್ ಕಾಮ ಟಿ ವೈ ಆಫ್ ಟಿ ಝೆಡ್ ಆಫ್ ಟಿ ಆಗುತ್ತೆ, ವಿ ಆಫ್ ಎಕ್ಸ್ ಆಫ್ ಟಿ ವೈ ಆಫ್ ಟಿ ಝೆಡ್ ಆಫ್ ಟಿ ಆಗುತ್ತೆ. ಯಾಕಂದ್ರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ, ವೈ ಈಕ್ವಲ್ ಟು ವೈ ಆಫ್ ಟಿ, ಝೆಡ್ ಈಕ್ವಲ್ ಟು ಝೆಡ್ ಆಫ್ ಟಿ ತಗೊಂಡಿರ್ತೀವಿ. ಓಕೆನಾ? ಸೊ ಈ ತರ ತಗೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸೊ ಇಲ್ಲಿ C1 ಬಂದಿದೆ ನೋಡಿ, ಆರ್ಬಿಟ್ರರಿ ಕಾನ್ಸ್ಟೆಂಟ್ C1, ನೆಕ್ಸ್ಟ್ ಇಲ್ಲಿ C2 ಬಂದಿದೆ. ಓಕೆನಾ? ಸೊ ನಾವೇನ್ ಮಾಡ್ಬೇಕು ಇವಾಗ ಅಂತಂದ್ರೆ ಸೊ ರಿಲೇಷನ್ ಬಿಟ್ವೀನ್ C1 ಅಂಡ್ C2 ಕಂಡುಹಿಡ್ಕೋಬೇಕು. ಸೊ ಕಂಡುಹಿಡ್ಕೊಂಡು ಕೊನೆಗೆ C1 ಮತ್ತೆ C2 ಏನ್ ಬಂದಿದೆ ನೋಡಿ ಇಲ್ಲಿ ಈಕ್ವೇಶನ್ಸ್, C1 ಮತ್ತೆ C2 ಏನ್ ಬಂದಿರುತ್ತೆ ಇಲ್ಲಿ ಸಾಲ್ವ್ ಮಾಡೋದು, ಇಲ್ಲಿ ಬಂದಿದೆ ನೋಡಿ C1 C2. ಸೊ ಇದನ್ನ ಪುಟ್ ಮಾಡಬೇಕು. ಸೊ ಅದನ್ನ ಪುಟ್ ಮಾಡಿದಾಗ ನಮಗೆ ಏನ್ ಬರುತ್ತಲ್ಲ ಅದು ಇಂಟಿಗ್ರಲ್ ಸರ್ಫೇಸ್ ಸೊ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್. ಓಕೆನಾ? ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಸೊ ಫೈಂಡ್ ಇಂಟಿಗ್ರಲ್ ಸರ್ಫೇಸ್ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್ ಅಂತ ಕೇಳ್ತಾರೆ. ಇಲ್ಲೊಂದು ಕ್ವಶನ್ ನೋಡ್ತೀನಿ ನೋಡಿ, ಇವಾಗ ಅರ್ಥ ಆಗುತ್ತೆ ನಿಮಗೆ. ಓಕೆ, ಕ್ವಶನ್ ಏನಿದೆ ಸ್ವಲ್ಪ ಹೇಳಿ. ಅದು ಕ್ವಶನ್ ಏನ್ ಕೊಟ್ಟಿದ್ದಾರೆ ಓದ್ಬಿಡ್ತೀನಿ ನೋಡಿ. ಸೊ ಫೈಂಡ್ ದ ಇಂಟಿಗ್ರಲ್ ಸರ್ಫೇಸ್ ಆಫ್ ದ ಲೀನಿಯರ್ ಪಿ ಡಿ. ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಆಫ್ ಸೊ ಇಂಟಿಗ್ರಲ್ ಸರ್ಫೇಸ್ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್ ಅಂತ ಕೊಟ್ರೆ ನೋಡಿ ಅದು ಲೀನಿಯರ್ ಪಿ ಡಿ. ಓಕೆನಾ? ಸೊ ಲೀನಿಯರ್ ಪಿ ಡಿ ಕೊಡೋದು. ಅಲ್ಲೇನಿದೆ ಪ್ರಾಬ್ಲಮ್ ಹೇಳಿ ಸ್ವಲ್ಪ, ಅದು ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಝೆಡ್ ಇಂಟು ಪಿ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಝೆಡ್ ಇಂಟು ಕ್ಯೂ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಝೆಡ್ ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ವಿಚ್ ಕಂಟೈನ್ಸ್ ದ ಸ್ಟ್ರೈಟ್ ಲೈನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0, ಝೆಡ್ ಈಕ್ವಲ್ ಟು 1. ಇದೇ ಕ್ಲೂ. ಇವಾಗ ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 1 ಕೊಟ್ಟಿದ್ದಾರೆ, ಝೆಡ್ ಏನ್ ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಟೂ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಟೂ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಕಂಡುಹಿಡಿಯೋಕೆ ಮುಂಚೆ ಇಲ್ಲಿ ಸಾಲ್ವ್ ಮಾಡೋಣ. ಇವಾಗ ಇದು ಯಾವ ತರ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪಿ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಪಿ ಎಕ್ಸ್ ಆಫ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಝೆಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯೂ ಏನ್ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ, ಇದು ತಗೋಬೇಕು. ಸೊ ಮೈನಸ್ ವೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಝೆಡ್. ನೆಕ್ಸ್ಟ್ ಆರ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಝೆಡ್ ಕೊಟ್ಟಿದ್ದಾರೆ. ಸೊ ಇವಾಗ ಆಕ್ಸಿಲರಿ ಈಕ್ವೇಶನ್ ಏನಾಗುತ್ತೆ ಹೇಳಿ, ಡಿ ಎಕ್ಸ್ ಡಿವೈಡೆಡ್ ಬೈ ಪಿ ಆಗುತ್ತೆ. ದಟ್ ಈಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಝೆಡ್ ಆಗುತ್ತೆ. ನೆಕ್ಸ್ಟು ಡಿ ವೈ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ, ಮೈನಸ್ ವೈ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಝೆಡ್ ಆಗುತ್ತೆ. ಈಕ್ವಲ್ ಟು ನೆಕ್ಸ್ಟ್ ಏನಿದೆ ನೋಡಿ, ಡಿ ಝೆಡ್ ಡಿವೈಡೆಡ್ ಬೈ ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಝೆಡ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇದು ಆಕ್ಸಿಲರಿ ಈಕ್ವೇಶನ್. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಮಲ್ಟಿಪ್ಲೇಯರ್ಸ್ ತಗೊಂಡ್ಬಿಟ್ಟು ನಾವೇನ್ ಮಾಡೋಣ, ಸೊ ಇಂಟಿಗ್ರಲ್ ಕಂಡುಹಿಡ್ಕೊಳ್ಳೋಣ. ಯಾವ ತರ ಅಂದ್ರೆ ಫಸ್ಟ್ ನೋಡಿ ಚೂಸ್ ಮಲ್ಟಿಪಲ್ ಅಂತ ತಗೊಂಡ್ಬಿಟ್ಟು ಸೊ ಮಲ್ಟಿಪ್ಲೇಯರ್ ಫಸ್ಟ್ ಒನ್ಗೆ ನೋಡಿ, ಇಲ್ಲಿ ಫಸ್ಟ್ ಒನ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಝೆಡ್ ಇದೆ, ಎಕ್ಸ್ ವೈ ಸ್ಕ್ವೇರ್ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಬರ್ತಿದೆ. ಅಂದ್ರೆ ಈಗ ಫಸ್ಟ್ ಒನ್ಗೆ ಏನ್ ಮಲ್ಟಿಪ್ಲೈ ಮಾಡ್ತೀರಾ ನೀವು, ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಝೆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಝೆಡ್ ಆಲ್ರೆಡಿ ಇದೆ. ಓಕೆ, ಅವಾಗ ಏನ್ ತಗೊಳ್ತೀರಾ ಅಂದ್ರೆ ಎಕ್ಸ್ ಕಾಮ ವೈ ಕಾಮ 1 ತಗೊಳ್ಳಿ. ಏನ್ ತಗೊಳ್ತೀರಾ ಹೇಳಿ, ಎಕ್ಸ್ ಕಾಮ ವೈ ಕಾಮ 1 ತಗೊಳ್ಳಿ. ಅವಾಗ ಏನಾಗುತ್ತೆ, ಅದು ಎಕ್ಸ್ ನ ತಗೊಂಡೋಗ್ಬಿಟ್ಟು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ಡಿ ಎಕ್ಸ್, ನೆಕ್ಸ್ಟ್ ವೈ ಇದೆ ಪ್ಲಸ್ ವೈ ಇಂಟು ಡಿ ವೈ
ನೆಕ್ಸ್ಟ್ 1 ತೊಗೊಂಡಿದೀವಿ. ಸೊ 1 ಇಂಟು ಡಿ ಝೆಡ್ ಆಗುತ್ತೆ. ಸೇಮ್ ಅದೇ ತರ ಡಿನಾಮಿನೇಟರ್ಗೆ ಎಲ್ಲ ಟರ್ಮ್ಸ್ಗೂ ಇಂಟು ಮಾಡ್ಬಿಡಿ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಆಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ, ಪ್ಲಸ್ ಎಕ್ಸ್ ಸ್ಕ್ವಯರ್ ಝೆಡ್ ಆಯಿತು. ನೆಕ್ಸ್ಟು ಮೈನಸ್ ವೈ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಝೆಡ್ ಆಯಿತು. ನೆಕ್ಸ್ಟು ಇಲ್ಲೇನಿದೆ ನೋಡಿ, ಎಕ್ಸ್ ಸ್ಕ್ವಯರ್ 1 ಮಲ್ಟಿಪ್ಲೈ ಮಾಡ್ತಿದ್ವಿ, ಹಾಗಾಗಿ ಎಕ್ಸ್ ಸ್ಕ್ವಯರ್ ಝೆಡ್ ಮೈನಸ್ ವೈ ಸ್ಕ್ವಯರ್ ಝೆಡ್. ಇವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವಯರ್ ಝೆಡ್ ಮೈನಸ್ ಬರಬೇಕಾಗಿತ್ತು ಅಲ್ವಾ. ಓಕೆ, ಇಲ್ಲಿ ಮೈನಸ್ ಮಾಡಿ. ಹಂಗಾರೆ ಇವಾಗ ಇಲ್ಲಿ ಮೈನಸ್ ಮಾಡಿ. ಸೊ ಇದು -1. ಅವಾಗ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಇವಾಗ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಝೆಡ್ ಮೈನಸ್ ಕ್ಯಾನ್ಸಲ್ ಆಯಿತು, ಮೈನಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಕ್ಯಾನ್ಸಲ್ ಆಯಿತು. ಇವಾಗ ಇಲ್ಲಿ ಏನು ಬಂತು, ಎಕ್ಸ್ ಡಿ ಎಕ್ಸ್ ಪ್ಲಸ್ ವೈ ಡಿ ವೈ ಮೈನಸ್ ಡಿ ಝೆಡ್ ಬಂದಿದೆ. ಸೊ ಇವಾಗ ಇಲ್ಲಿ ಡಿನಾಮಿನೇಟರ್ 0 ಬರ್ತಿರೋದ್ರಿಂದ ಇಲ್ಲಿ ಈಕ್ವಲ್ ಟು ನಾವು ಈ ರೇಷಿಯೋ ಟಿ ಅಂತ ತಗೊಂಡ್ರೆ ನಾವು 0 ಆ ಕಡೆ ಹೋಗ್ಬಿಟ್ಟು 0 ಆಗ್ಬಿಡುತ್ತೆ. ಅವಾಗ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಮೈನಸ್ ಡಿ ಝೆಡ್ ಈಕ್ವಲ್ ಟು 0. ಸೊ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಟ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ ವೈ ಏನಾಗುತ್ತೆ, ವೈ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ ಝೆಡ್ ಏನಾಗುತ್ತೆ, ಝೆಡ್ ಆಗುತ್ತೆ ಈಕ್ವಲ್ ಟು C1. ಕರೆಕ್ಟ್ ಇದೆಯಲ್ವಾ ಇದು. ಇವಾಗ ಇಲ್ಲಿ 2 LCM ತಗೊಂಡ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 2Z ಈಕ್ವಲ್ ಟು ಮೈನಸ್ 2Z ಈಕ್ವಲ್ ಟು ಅಗೇನ್ C1 ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಓಕೆನಾ, ಅಗೇನ್ C1 ತಗೊಳ್ಳಿ. ಸೊ 2 ಆ ಕಡೆ ಕಳಿಸ್ಬಿಟ್ರೆ C1. ಇದು ಒಂದು ಸೊಲ್ಯೂಷನ್ ಇದು. ಓಕೆನಾ, ಇಲ್ಲಿ ಏನು ಬಂತಲ್ಲ ಇದು ಒಂದು ಸೊಲ್ಯೂಷನ್, ದಟ್ ಈಸ್ ಬೇಕಿದ್ರೆ ನೀವು ತಗೋಬಹುದು ಯು ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಇವಾಗ ಇನ್ನೊಂದು ಸೊಲ್ಯೂಷನ್ ಕಂಡು ಹಿಡಿಬೇಕು. ಎಗೇನ್ ಏನ್ ಮಾಡ್ತೀರಾ ಅಂದ್ರೆ, ಸೊ ಮಲ್ಟಿಪ್ಲೇಯರ್ಸ್ ಅನ್ನು ಯಾವ ತರ ಚೂಸ್ ಮಾಡ್ತೀರಾ ಅಂದ್ರೆ, ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ಝೆಡ್ ಇದೆ. ಸೊ ಆ 3 ಕ್ಯಾನ್ಸಲ್ ಆದ್ರೆ ಏನು ಉಳ್ಕೊಳ್ಳುತ್ತೆ, ವೈ ಸ್ಕ್ವೇರ್ ಪ್ಲಸ್ ಝೆಡ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಝೆಡ್ ಇದೆ, ಇಲ್ಲಿ ಮೈನಸ್ ಝೆಡ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳ್ಕೊಂಡಿರುತ್ತೆ, ಇಲ್ಲಿ ಏನಾಗುತ್ತೆ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಆಗ್ಬಿಡುತ್ತೆ. ಓಕೆ, ಈಗ ಏನ್ ಮಾಡ್ತೀರಾ ಅಂದ್ರೆ, ಚೂಸ್ ಮಲ್ಟಿಪ್ಲೈಯರ್ಸ್ 1/x 1/y 1/z ತಗೋಬೋದಲ್ವಾ, ಇದು ತಗೋಬೋದಾ? ಅವಾಗ ಇಲ್ಲಿ ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ, 1/x ಇಂಟು ಡಿ ಎಕ್ಸ್ ಪ್ಲಸ್ 1/y ಇಂಟು ಡಿ ವೈ ಪ್ಲಸ್ 1/z ಇಂಟು ಡಿ ಝೆಡ್. ಸೊ ಡಿವೈಡೆಡ್ ಬೈ, ಈಗ 1/x ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 1/x ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಝೆಡ್ ಬರ್ತಿದೆ. ನೆಕ್ಸ್ಟ್ 1/y ಮಾಡಿದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಝೆಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಝೆಡ್ ಮಾಡಿದ್ರೆ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಟ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಝೆಡ್ ಕ್ಯಾನ್ಸಲ್. ಸೊ ಡಿನಾಮಿನೇಟರ್ 0 ಬರ್ತಿದೆ. ಈಗ ಈಕ್ವಲ್ ಟು ನೀವು ಸಮ್ ಟಿ ಅಂತ ತಗೊಂಡ್ರೆ ರೇಷಿಯೋ 0 ಆ ಕಡೆ ಹೋಗ್ಬಿಟ್ಟು ಏನಾಗುತ್ತೆ, ಟಿ ಇಂಟು 0 ಆಗುತ್ತೆ, ದಟ್ ಈಸ್ 0 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸೊ ನ್ಯೂಮರೇಟರ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇಂಟಿಗ್ರೇಟ್ ಮಾಡ್ಬಿಡಿ ಡೈರೆಕ್ಟ್ ಆಗಿ. ಇಂಟಿಗ್ರೇಷನ್ ಮಾಡೋದು ಏನಾಗುತ್ತೆ, ಲಾಗ್ ಎಕ್ಸ್ ಆಗುತ್ತೆ 1/x, ಹಾ ಲಾಗ್ ವೈ plus log z is equal to log c2 equal to log c2. ಓಕೆ, ಲಾಗ್ c2. ಇವಾಗ ಇಲ್ಲಿ ಏನಾಗುತ್ತೆ, ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಇದೆ, ಪ್ರಾಡಕ್ಟ್ ಆಗ್ಬಿಡುತ್ತೆ, ಲಾಗ್ ಎ ಬಿ ಸಿ ಆಗುತ್ತೆ, ದಟ್ ಈಸ್ ಎಕ್ಸ್ ಬೈ ಝೆಡ್ ಈಕ್ವಲ್ ಟು ಲಾಗ್ c2. ಇವಾಗ ಲಾಗ್ ಲಾಗ್ ಇಟ್ ಕ್ಯಾನ್ಸಲ್, ಎಕ್ಸ್ ಬೈ ಝೆಡ್ ಈಕ್ವಲ್ ಟು c2 ಬರ್ತಿದೆ. ಸೊ x1 ಏನ್ ಬಂದಿದೆ ನೋಡಿ, ಸಾರಿ C1 ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2z. ಎಸ್. ಇವಾಗ ಇಂಟಿಗ್ರಲ್ ಸರ್ಫೇಸ್ ಕಂಡುಹಿಡಿಯಬೇಕಂದ್ರೆ ಈಗ ಫಸ್ಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ಗೆ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 1 ಇದೆ, ಝೆಡ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದಾರಲ್ವಾ ಕ್ಲೀವು. ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ ನೋಡಿ, ಎಕ್ಸ್ ಅನ್ನ ಎಕ್ಸ್ ಆಫ್ ಟಿ ಗೆ ಚೇಂಜ್ ಮಾಡ್ಕೋಬೇಕು. ಎಕ್ಸ್ ಅನ್ನ ಏನ್ ಮಾಡ್ಬೇಕು ಹೇಳಿ, ಎಕ್ಸ್ ಆಫ್ ಟಿ ಗೆ ಚೇಂಜ್ ಮಾಡ್ಕೋಬೇಕು. ಸೊ ನೀವೇನ್ ಮಾಡ್ತೀರಾ ಅಂದ್ರೆ, ಎಕ್ಸ್ ಆಫ್ ಟಿ ಲೆಟ್ ಅಸ್ ಸಪೋಸ್ ಟಿ ಇದನ್ನು ತಗೊಳ್ಳಿ, ಸುಮ್ಮನೆ ತಗೊಳ್ಳಿ ನೀವು. ಎಕ್ಸ್ ಏನಾಗಿದೆ, ಎಕ್ಸ್ ಆಫ್ ಟಿ ಅಲ್ಲಿ ತೋರಿಸ್ಬೇಕು ನೀವು, ಫಂಕ್ಷನ್ ಆಫ್ ಟಿ ತೋರಿಸ್ಬೇಕು. ಎಕ್ಸ್ ಆಫ್ ಟಿ ಏನ್ ತಗೊಳ್ತೀರಾ, ಟಿ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆನಾ, ಈ ತರನೇ ತಗೊಳ್ಳಿ. ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಫಸ್ಟ್ ಎಕ್ಸ್ ಈಕ್ವಲ್ ಟು ಟಿ ತಗೊಂಬಿಡಿ. ಓಕೆನಾ, ಸೊ ಲೆಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಈಕ್ವಲ್ ಟು ಟಿ ತಗೊಂಡ್ರೆ, ಇವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಹೆಂಗ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ಎಕ್ಸ್ ಆಫ್ ಟಿ ಪ್ಲಸ್ ವೈ ಆಫ್ ಟಿ ಏನಾಗುತ್ತೆ, 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ ಆಫ್ ಟಿ ಏನಿದೆ ನೋಡಿ, ಟಿ ಇದೆ, ಪ್ಲಸ್ ವೈ ಆಫ್ ಟಿ ಈಕ್ವಲ್ ಟು 1 ಆಗುತ್ತೆ. ಸೊ ವೈ ಆಫ್ ಟಿ ಏನಾಗುತ್ತೆ ನೋಡಿ, ಹಂಗಾರೆ 1 ಮೈನಸ್ ಟಿ, ಇದು ವೈ ಆಫ್ ಟಿ ಇದು ಅಲ್ವಾ. ನೆಕ್ಸ್ಟ್ ಝೆಡ್ ಆಫ್ ಟಿ ಇದೆ ನೋಡಿ, ಝೆಡ್ ಆಫ್ ಟಿ ಆಲ್ರೆಡಿ ಅವ್ರು ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಅದನ್ನೇ ಬರ್ಕೊಳ್ಳಿ, ಅವ್ರು ಏನ್ ಕೊಟ್ಟಿದ್ರು ಅದೇ. ಸೊ ಝೆಡ್ ಆಫ್ ಟಿ ಈಕ್ವಲ್ ಟು 1. ಓಕೆನಾ, 2 ಕೊಟ್ರೆ 2, ಯಾಕಂದ್ರೆ ಕಾನ್ಸ್ಟೆಂಟ್ ಅದು ಚೇಂಜ್ ಮಾಡೋಕ್ಕಾಗಲ್ಲ. ಈ ತರ ಬರ್ಕೊಳ್ಳಿ. ಇವಾಗ ಎಕ್ಸ್ ಆಫ್ ಟಿ ಏನ್ ತೊಗೊಂಡಿದೀವಿ ನಾವು, ಟಿ ತೊಗೊಂಡಿದೀವಿ,
ಕೊಟ್ಟಿರೋ ರಿಲೇಷನ್ ಪ್ರಕಾರ y ಆಫ್ ಟಿ ಏನ್ ಬಂತು 1 - t ಬಂತು. ಸೊ z ಆಫ್ ಟಿ ಅವರೇ ಕೊಟ್ಟಿದ್ದಾರೆ 1. ಓಕೆನಾ? ಇವಾಗ ಇಲ್ಲಿ ಏನ್ ಬಂದಿತ್ತು ನೋಡಿ C1 ಅಲ್ಲಿ ಕೊಡಿ. ಎಕ್ಸ್ ಸ್ಕ್ವೇರ್ ಏನ್ ಬಂದಿದೆ ಹೇಳಿ ಸ್ವಲ್ಪ ಅದು. x square plus y square minus 2z minus 2z equal to C1. ಇವಾಗ ನಾವೇನ್ ಮಾಡ್ಬೇಕಂದ್ರೆ ರಿಲೇಷನ್ ಬಿಟ್ವೀನ್ C1 ಮತ್ತೆ C2 ಕಂಡುಹಿಡಿಯಬೇಕು. ಇಲ್ಲಿ ನೋಡಿ, ಸೊ ಎಲಿಮಿನೇಟ್ ಮಾಡ್ತಾ ಹೋಗಿ. ಈಗ ಎಕ್ಸ್ ಸ್ಕ್ವೇರ್ ಏನಿದೆ ಇಲ್ಲಿ, ಎಕ್ಸ್ ಸ್ಕ್ವೇರ್ ಅಂದ್ರೆ t ಎಕ್ಸ್ ಸ್ಕ್ವೇರ್ square ಬದಲು ಏನ್ ತಗೊಂಡಿ, ಟಿ ತಗೊಂಡಿದ್ದು. ಓಕೆ, ಟಿ ಸ್ಕ್ವೇರ್. ವೈ ಅಂದ್ರೆ ಏನ್ ಬಂದಿದೆ, 1 - t ಬಂದಿದೆ. 1 minus t 1 - t ಹೋಲ್ ಸ್ಕ್ವೇರ್ ಮೈನಸ್ 2z ಅಂದ್ರೆ 1 ಈಕ್ವಲ್ ಟು C1. ಇವಾಗ ಸಾಲ್ವ್ ಮಾಡ್ಬಿಟ್ರೆ ಟಿ ಸ್ಕ್ವೇರ್, ಸೊ 1 - t ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. 1 ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 2t ಮೈನಸ್ 2 ಈಕ್ವಲ್ ಟು C1. ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ ನೋಡಿ, 2 times t ಸ್ಕ್ವೇರ್ ಆಗುತ್ತೆ. t square minus 1 minus 2t minus 1 minus 2t minus 1 equal to C1. ಓಕೆನಾ? ಸೊ ಇದನ್ನು ಹೆಂಗೆ ಬರ್ಕೊಂಡಿರಿ, ಈ ತರ ಬಂದಿದೆ. ನೆಕ್ಸ್ಟ್ ಈಗ C2 ಕೊಡಿ. C2 ಏನ್ ಬಂದಿದೆ, XYZ equal to C2 ಬಂದಿದೆ ಅಲ್ವಾ? X ಗೆ ಏನ್ ಕೊಡ್ತೀರಾ, t ಕೊಡ್ತೀರಾ. Y ಗೆ ಏನ್ ಕೊಡ್ತೀರಾ, 1 - t ಕೊಡ್ತೀರಾ. Z ಗೆ 1 ಕೊಡ್ತೀರಾ. ಅವಾಗ ಏನಾಗುತ್ತೆ, C2 ಆಗುತ್ತೆ. ಇವಾಗ ಏನಾಗುತ್ತೆ, t - t ಸ್ಕ್ವೇರ್ ಈಕ್ವಲ್ ಟು C2 ಅಲ್ವಾ? t - t ಸ್ಕ್ವೇರ್ ಕೊಡಿ ಏನ್ ಬರ್ತಿದೆ, C2 ಬರ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ನೋಡಿ, 2 ಕಾಮನ್ ತಗೊಂಡ್ಬಿಡಿ. ಅಲ್ಲಿ ಸ್ವಲ್ಪ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ಅಥವಾ -2 ಕಾಮನ್ ತಗೊಳ್ಳಿ. -2 ಕಾಮನ್ ತಗೊಂಡ್ರೆ t - t ಸ್ಕ್ವೇರ್ ನೋಡಿ, t - t ಸ್ಕ್ವೇರ್ -1 ಈಕ್ವಲ್ ಟು C1 ಬರ್ತಿದೆ. ಸೊ -2 ಆಫ್ t - t ಸ್ಕ್ವೇರ್ ಏನಿದೆ ನೋಡಿ ಸ್ವಲ್ಪ ಇಲ್ಲಿ, C2. ಸಾರಿ, ಇಲ್ಲಿ ಬರ್ಕೊಂಬಿಡಿ. ಸೊ -2 C2 -1 ಈಕ್ವಲ್ ಟು C1 ನೋಡಿ ಬಂತು ಇವಾಗ. ಸೊ ರಿಲೇಷನ್ ಬಿಟ್ವೀನ್ C1 ಮತ್ತೆ C2 ಬರ್ತಿದೆ. ಏನಾಗ್ತಿದೆ ನೋಡಿ, C1 ಇದು ಆ ಕಡೆ ತಗೊಂಡ್ಬಿಟ್ರೆ +2 C2 -1 ಆ ಕಡೆ ಹೋದ್ರೆ +1 ಈಕ್ವಲ್ ಟು 0. ಸೊ ಇವಾಗ ಬಂತು ನಮಗೆ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ, C1 ಬರ್ಲಿ, ಏನು ಇಲ್ಲೇನು ಬಂದಿತ್ತಲ್ಲ ಸೊಲ್ಯೂಷನ್ಸ್, ಅದನ್ನ ಬರ್ಕೊಂತ ಹೋಗಿ ಅಷ್ಟೇ. C1 ಅಂದ್ರೆ ಏನಿದೆ ನೋಡಿ, x² + y² - 2z, x² + y² - 2z ಬರ್ಕೊಂಡ್ರಿ. +2 C2 ಅಂದ್ರೆ ಏನಿದೆ ನೋಡಿ, XYZ ಇದೆ. ಸೊ ಅದನ್ನ ಬರ್ಕೊಳ್ಳಿ. +1 ಇದೆ 1. ಸೊ ಏನ್ ಬಂತಲ್ಲ ಇದೆ ನೋಡಿ. ಸೊ ಇಂಟಿಗ್ರಲ್ ಸರ್ಫೇಸ್ ಇದು. ಓಕೆನಾ? ಸೊ ಈಕ್ವೇಶನ್ ಆಫ್ ಇಂಟಿಗ್ರಲ್ ಸರ್ಫೇಸ್. ಸೊ ಇದೇನ್ ಕೊಟ್ಟಿದ್ದ ಕ್ವಶನ್, ಸೊ ಫೈಂಡ್ ದ ಇಂಟಿಗ್ರಲ್ ಸರ್ಫೇಸ್ ಆಫ್ ದ ಲೀನಿಯರ್ PDE. ಓಕೆನಾ? ಸೊ ಈ PDE ಗೆ ಇಂಟಿಗ್ರಲ್ ಸರ್ಫೇಸ್ ಈಕ್ವೇಶನ್ ಯಾವುದು ಇಲ್ಲಿ ಬಂದಿದೆ ನೋಡಿ, x² + y² - 2z + 2xyz + 1. ಓಕೆನಾ? ಓಕೆನಾ ಮ್ಯಾಮ್? ಸೊ ಈ ತರ ಕಂಡುಹಿಡಿಯಬೇಕು. ಬೇಕಿದ್ರೆ ಇಲ್ಲಿ ಡೈರೆಕ್ಟ್ ಟೈಮಿಗೆ ಗೊತ್ತಾಗ್ಬಿಡುತ್ತೆ ನೋಡಿ. x² + y² ಏನ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ಕೊಟ್ಟಿಲ್ವಾ? ನೋ ಸರ್. ಓಕೆ, ಒಂದು ಕೆಲಸ ಮಾಡಿ ನೋಡಿ, KCET ಅಲ್ಲಿ ಈ ತರ ಕ್ವಶನ್ಸ್ ನೋಡಿ, ಗೇಟ್ ಎಕ್ಸಾಮ್ ಮತ್ತೆ ನೆಟ್ ಎಕ್ಸಾಮ್ ಅಲ್ಲಿ ಈ ತರ ಮಾಡಕ್ ಆಗಲ್ಲ. ನೀವು ಮೆಥಡ್ ಮಾಡ್ಬಿಟ್ಟೆ ಮಾಡ್ಬೇಕು. ಬಟ್ KCET ಅಲ್ಲಿ ಯಾವ ತರ ಕೊಟ್ಬಿಡ್ತಾರೆ ಅಂದ್ರೆ, x + y ಕೂಡ ಏನ್ ಕೊಟ್ಟಿದ್ದಾರೆ ನೋಡಿ, 1 ಅಲ್ವಾ? z = 1 ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೋಡಿ x² + y² ಇದೆ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ, ಇದು x² + y² + 2xy = 1² ಆಗುತ್ತೆ. ದಟ್ ಈಸ್ 1. ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ನೋಡಿ ಏನಾಗುತ್ತೆ, x² + y² + 2xy. z ಅಂದ್ರೆ ಏನಿದೆ ನೋಡಿ, z ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ, x² + y² + 2xy. ಅವಾಗ ಏನ್ ಬರ್ಕೊಳ್ತೀರಾ, ಅದ್ರ ಬದಲು ನೀವು 1 ಬರ್ಕೊಳ್ತೀರಾ ಅಲ್ವಾ? ಸೊ ಇವಾಗ ಇದು ಮುಗೀತು, ಇದು ಮುಗೀತು. -2z ಇದೆ. ಸೊ -2z ಅಂದ್ರೆ ಆಲ್ರೆಡಿ 1 ಕೊಟ್ಟಿದ್ದಾರೆ. ಪ್ಲಸ್ ಆಲ್ರೆಡಿ ನೋಡಿ ಕಾನ್ಸ್ಟೆಂಟ್ ಏನಿದೆ, 1 ಇದೆ. ಸೊ ಇವಾಗ ಏನಾಗುತ್ತೆ ಹೇಳಿ, ಇದು 1 + 1 2. ಸೊ -2 ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ, = RHS. ಕರೆಕ್ಟ್ ಅಲ್ವಾ? ಸೊ KCET ಅಲ್ಲಿ ಈ ತರ ಕೊಟ್ಟಿರ್ತಾರೆ. ಅಂದ್ರೆ ಮೆಥಡ್ ಎಲ್ಲ ಮಾಡಂಗಿಲ್ಲ ನೀವು, ಇದನ್ನ ಜಸ್ಟ್ ತಗೊಂಡ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಬೇಕು ಆಪ್ಷನ್ಸ್. ಓಕೆನಾ? ಫಸ್ಟ್ ಆಪ್ಷನ್ ಏನ್ ಕೊಟ್ಟಿರ್ತಾರೆ, x² + y² - 2z. ಸೆಕೆಂಡ್ ಆಪ್ಷನ್ ಏನ್ ಮಾಡ್ಬಿಟ್ಟಿರ್ತಾರೆ ನೋಡಿ, x² + y² + 2z ಕೊಟ್ಟಿರ್ತಾರೆ. ಸೊ ಇನ್ನೊಂದು ಆಪ್ಷನ್ಗೆ ಬೇರೆ ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನ್ಗೆ ಬೇರೆ ಕೊಟ್ಟಿರ್ತಾರೆ. ಸೊ ಆಪ್ಷನ್ಸ್ ಏನ್ ಮಾಡ್ಬೇಕು, ನೀವು ಡಿಸ್ಕಾರ್ಡ್ ಮಾಡಬೇಕು. ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ. ಓಕೆ, ನೆಕ್ಸ್ಟ್ ಈ ಪ್ರಾಬ್ಲಮ್ ಹೇಳಿ ಸ್ವಲ್ಪ. ಸೇಮ್. ಸೊ ಫೈಂಡ್ ಇಂಟಿಗ್ರಲ್ ಸರ್ಫೇಸ್ ಆಫ್ ಗಿವನ್ ಲೀನಿಯರ್ PDE. ಏನ್ ಕೊಟ್ಟಿದ್ದಾರೆ, y × ∂z / x plus x × ∂z / equal to x² + y². ಫಸ್ಟ್ ಏನ್ ಮಾಡ್ಬೇಕು, ನಾವು ಸೊಲ್ಯೂಷನ್ಸ್ ಅನ್ನ ಕಂಡುಹಿಡ್ಕೋಬೇಕು. 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್, ಯು ಮತ್ತೆ ವಿ. ಇಲ್ಲಿ P ಏನ್ ಕೊಟ್ಟಿದ್ದಾರೆ ನೋಡಿ, y ಕೊಟ್ಟಿದ್ದಾರೆ. QV ಕೂಡ ಏನ್ ಕೊಟ್ಟಿದ್ದಾರೆ, x ಕೊಟ್ಟಿದ್ದಾರೆ. R = x² + y². ಸೊ ಎಕ್ಸಾಕ್ಟ್ ಈಕ್ವೇಶನ್ ಏನಾಗ್ಬಿಡುತ್ತೆ, dx / y dy / qx ಇದೆ.
dy by x ಡಿ ಝಡ್ ಬೈ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. plus y square. ಇವಾಗ ನೋಡಿ ಫಸ್ಟ್ ಮತ್ತು ಸೆಕೆಂಡ್ ಇದೆ ನೋಡೋಣ ತಗೊಂಡ್ಬಿಟ್ಟು ಅವಾಗ ಏನಾಗುತ್ತೆ. ಸೊ ಕನ್ಸಿಡರ್ ಡಿ ಎಕ್ಸ್ ಬೈ ವೈ ಈಕ್ವಲ್ ಟು ಡಿ ವೈ ಬೈ ಎಕ್ಸ್. ಸೊ ಅದನ್ನ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು ಡಿ ಎಕ್ಸ್ ವೈ ಇಂಟು ಡಿ ವೈ. ಇವಾಗ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2 ಈಕ್ವಲ್ ಟು ವೈ ಸ್ಕ್ವೇರ್ ಬೈ 2 ಅಲ್ವಾ, ಪ್ಲಸ್ c1. ಈಗ 2 ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಅಥವಾ 2 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಇಲ್ಲಿ ವೈ ಸ್ಕ್ವೇರ್ ಆ ಕಡೆ ಬರುತ್ತೆ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 2c1 ಆಗುತ್ತೆ, ದಟ್ ಈಸ್ c1. ಕರೆಕ್ಟ್ ಇದೆಯಲ್ವಾ ಇದು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು c1. ನೆಕ್ಸ್ಟ್ ಇವಾಗ ಇನ್ನೊಂದು ಸೊಲ್ಯೂಷನ್ ಬೇಕು. ಏನ್ ಮಾಡ್ತೀರಾ ಇದು ಇನ್ನೊಂದು ಸೊಲ್ಯೂಷನ್ಗೆ? ಸರ್ ಮಲ್ಟಿಪ್ಲೈಯರ್ y(x -1) minus y minus x ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಏನಾಗುತ್ತೆ ಹೇಳಿ, ಮಲ್ಟಿಪ್ಲೈಯರ್ಸ್ y(x -1) ಮೈನಸ್ ಈಗ ಮೈನಸ್ y ಮೈನಸ್ ಎಕ್ಸ್ 1 ತಗೊಂಡ್ರೆ ಏನೋ ಹೇಳ್ತಿದಾರೆ ನೋಡಿ, y ತಗೋಬಹುದು. ಓಕೆ, ಇನ್ನೊಂದು ಮೈನಸ್ y ಮೈನಸ್ ಎಕ್ಸ್ 1. ಎಸ್ ಅದು ಬರುತ್ತೆ ಸರ್, y(x ಅದು ಬರುತ್ತೆ. ಬರುತ್ತೆ. y x ತಗೊಳ್ತೀರಾ, y(x ಮೈನಸ್ 1) 1 y ಮೈನಸ್ x ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ y ಸ್ಕ್ವೇರ್ ಇರೋದಕ್ಕೆ ಕ್ಯಾನ್ಸಲ್ ಆಗಲ್ಲ ಸರ್. ಅಲ್ಲ ಇವಾಗ ಏನ್ ತಗೊಳ್ತೀರಾ ನೀವು, y ತಗೊಳ್ತೀರಾ. ಓಕೆ, ಇನ್ನೊಂದು x y ತಗೊಳ್ತೀರಾ, x ಮೈನಸ್ 1 ಮೈನಸ್ 1. ಓಕೆ, ತಗೋಬಹುದು. ಇವಾಗ ಏನಾಗುತ್ತೆ ನೋಡಿ, y ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಮೈನಸ್ ಡಿ ಝಡ್. ಸೊ ಡಿವೈಡೆಡ್ ಬೈ y ತಗೊಂಡ್ರೆ ಏನಾಗುತ್ತೆ, ಇಲ್ಲಿ y ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ 1 ತಗೊಂಡು ಮೈನಸ್ ತಗೊಂಡಿದ್ವಿ, ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಕರೆಕ್ಟ್ ಇದೆಯಲ್ವಾ ಇದು, ವೈ ಸ್ಕ್ವೇರ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಈಕ್ವಲ್ ಟು ಟಿ ತಗೊಂಡ್ರೆ ಸೊ ಆ ಕಡೆ ಹೋಗ್ಬಿಟ್ರೆ ಏನಾಗುತ್ತೆ, 0 ಆಗುತ್ತೆ. ಇವಾಗ ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಡಿ ವೈ ಮೈನಸ್ ಡಿ ಝಡ್ ಈಕ್ವಲ್ ಟು 0 ಇದೆ. ಸೊ ಇವಾಗ ಇದು ಏನಾಗ್ಬಿಡುತ್ತೆ ಹೇಳಿ, ಇದು ಏನ್ ಬರ್ಕೋಬಹುದು ನಾವು ಇವೆರಡು ಬದಲಿ, ಡಿ ಆಫ್ y ಸ್ಕ್ವೇರ್ ಬೈ 2 ಅಲ್ವಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವೈ ಅಂತ ಇದು ಅಲ್ವಾ, ದಟ್ ಈಸ್ ಪ್ರಾಡಕ್ಟ್ ರೂಲ್. ಸೊ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇವಾಗ ಇಲ್ಲಿ ಏನ್ ಬರ್ಕೊಂತೀರಾ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವೈ ಅಂತ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಡಿ ಝಡ್ ಈಕ್ವಲ್ ಟು 0. ಸೊ ಇವಾಗ ಇಂಟಿಗ್ರೇಟ್ ಮಾಡ್ಬಿಟ್ರೆ ಏನಾಗುತ್ತೆ, ಸೊ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ವೈ ಮೈನಸ್ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್ ಕ್ಯಾನ್ಸಲ್ ಆಗ್ಬಿಟ್ಟು ಝಡ್ ಬರುತ್ತೆ ಈಕ್ವಲ್ ಟು c2. ಎಕ್ಸ್ ವೈ ಮೈನಸ್ ಝಡ್ ಈಕ್ವಲ್ ಟು c2 ಬರ್ತಿದೆ. ಓಕೆನಾ, ಇಲ್ಲೇನ್ ಬಂದಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು c1. ಇವಾಗ ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಪಾಸಿಂಗ್ ಥ್ರೂ ಅಂತ ಕೊಟ್ಟಿರ್ತಾರೆ ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. 1 ಮೈನಸ್ ಟಿ. ಸೊ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ, ಎಕ್ಸ್ ಈಕ್ವಲ್ ಟು 1 ಮೈನಸ್ ಟಿ ತಗೋಬೇಕು. ಸೊ ವೈ ಏನಿದೆ ನೋಡಿ, 1 ಪ್ಲಸ್ ಟಿ. ನೆಕ್ಸ್ಟ್ ಝಡ್ ಏನಿದೆ ಹೇಳಿ, 1 ಪ್ಲಸ್ ಟಿ ಸ್ಕ್ವೇರ್ ಇದೆ. ಕರೆಕ್ಟ್ ಅಲ್ವಾ. ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದೆ ನೋಡಿ, ಅಲ್ಲಿ ಕುಡಿಯೋದು 1 ಮೈನಸ್ ಟಿ 1 ಪ್ಲಸ್ ಟಿ. ಓಕೆ, 1 ಮೈನಸ್ ಟಿ ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಟಿ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು c1 ಇದೆ. ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ, 1 ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 2t ಮೈನಸ್ 1 ಮೈನಸ್ ಟಿ ಸ್ಕ್ವೇರ್ ಮೈನಸ್ 2t ಈಕ್ವಲ್ ಟು c1. ಸೊ ಮೈನಸ್ 1 ಪ್ಲಸ್ 1 ಗೆಟ್ ಕ್ಯಾನ್ಸಲ್, ಮೈನಸ್ ಟಿ ಸ್ಕ್ವೇರ್ ಪ್ಲಸ್ ಟಿ ಕ್ಯಾನ್ಸಲ್, ಮೈನಸ್ 4t ಈಕ್ವಲ್ ಟು c1 ಬರ್ತಿದೆ. ಓಕೆನಾ ಇದು. ನೆಕ್ಸ್ಟ್ ಇನ್ನೊಂದು ಬಂದಿದೆ ನೋಡಿ c2, ಅಲ್ಲಿ ಕೊಡಿ. ಎಕ್ಸ್ ಅಂದ್ರೆ ಏನಂತೆ, 1 ಮೈನಸ್ ಟಿ ಅಂತೆ, ವೈ ಅಂತಂದ್ರೆ 1 ಪ್ಲಸ್ ಟಿ ಅಂತೆ, ಮೈನಸ್ ಝಡ್, ಝಡ್ ಅಂದ್ರೆ ಏನಂತೆ 1 ಪ್ಲಸ್ ಟಿ ಸ್ಕ್ವೇರ್ ಅಂತೆ, 1 ಪ್ಲಸ್ ಟಿ ಸ್ಕ್ವೇರ್ ಈಕ್ವಲ್ ಟು c2. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಮೈನಸ್ ಟಿ ಸ್ಕ್ವೇರ್ ಮೈನಸ್ 1 ಮೈನಸ್ ಟಿ ಸ್ಕ್ವೇರ್ ಈಕ್ವಲ್ ಟು c2. ಸೊ ಪ್ಲಸ್ 1 ಮೈನಸ್ 1 ಗೆಟ್ ಕ್ಯಾನ್ಸಲ್, ಮೈನಸ್ 2t ಸ್ಕ್ವೇರ್ ಈಕ್ವಲ್ ಟು c2 ಅಲ್ವಾ. ಇವಾಗ ನೋಡಿ, ಈಗ ಎಲಿಮಿನೇಟ್ ಮಾಡ್ಬೇಕು ನೀವು, c1 ಮತ್ತೆ c2 ಗೆ ರಿಲೇಷನ್ ಕಂಡುಹಿಡ್ಕೋಬೇಕು. ನೋಡಿ ಇಲ್ಲಿ ಟಿ ಏನಾಗುತ್ತೆ ಹೇಳಿ, ಇದು ಟಿ ಈಕ್ವಲ್ ಟು ಮೈನಸ್ c1 ಬೈ 4 ಆಗುತ್ತೆ. ಕರೆಕ್ಟ್ ಅಲ್ವಾ, ಕರೆಕ್ಟ್ ಅಲ್ವಾ ಮ್ಯಾಮ್. ಇವಾಗ ಇಲ್ಲಿ ಏನ್ ಮಾಡ್ತೀರಾ, ಮೈನಸ್ 2. ಸೊ ಟಿ ಬದಿ ಏನ್ ತಗೋಬಹುದು, ಮೈನಸ್ c1 ಬೈ 4 ತಗೊಳ್ಳಿ. ಸೊ ಹೋಲ್ ಸ್ಕ್ವೇರ್ ಈಕ್ವಲ್ ಟು c2. ಸೊ ಮೈನಸ್ 2 ಮೈನಸ್ ಪ್ಲಸ್ ಆಗ್ಬಿಡುತ್ತೆ, c1 ಸ್ಕ್ವೇರ್ ಡಿವೈಡೆಡ್ ಬೈ 16 ಈಕ್ವಲ್ ಟು c2. ಇವಾಗ ಏನ್ ಮಾಡ್ತೀರಾ, ಏನು ಉಳಿಯುತ್ತೆ, c1 ಸ್ಕ್ವೇರ್ ಡಿವೈಡೆಡ್ ಬೈ 8 ಮೈನಸ್ 8 c2. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ c1 ಸ್ಕ್ವೇರ್ ಅಲ್ಲೇ ಬರ್ಕೊಂಡ್ಬಿಟ್ಟು ಮಿಕ್ಕಿದ ಕಡೆ ಕಳಿಸಿ. ಯಾವಾಗ ಏನಾಗುತ್ತೆ, ಮೈನಸ್ 8 c2, ವಿಚ್ ಇಂಪ್ಲೈಸ್ ದಟ್ c1 ಸ್ಕ್ವೇರ್ ಪ್ಲಸ್ 8 c2 ಈಕ್ವಲ್ ಟು 0.
ನೋಡಿ ರಿಲೇಷನ್ ಬಿಟ್ವೀನ್ C1 ಮತ್ತೆ C2 ಕಂಡುಹಿಡ್ಕೊಂಡ್ವಿ. C1 ಅಂದ್ರೆ ಏನ್ ಬಂದಿದೆ ಸೊಲ್ಯೂಷನ್ಸ್? C1 x² - y² ಬಂದಿದೆ. ಇಲ್ಲಿ ಕೊಡಿ x² - y² ಹೋಲ್ ಸ್ಕ್ವೇರ್ ಪ್ಲಸ್ 8. C2 ಅಂದ್ರೆ ಏನ್ ಬಂದಿದೆ? xy minus z. xy - z ಬಂದಿದೆ. ಇಲ್ಲಿ ಬರ್ಕೊಂಡು xy - z ಈಕ್ವಲ್ ಟು 0. ನೋಡಿ 0 ಇದೆ 0. ಇವಾಗ ಇಲ್ಲಿ ಏನಾಗುತ್ತೆ ಇದ ನೋಡಿ, ಒಂದು ಕೆಲಸ ಮಾಡಿ, ಇದನ್ನ ಆ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ 8xy - 8z ಈಕ್ವಲ್ ಟು ಇದನ್ನ ಆ ಕಡೆ ತಗೊಂಡ್ರೆ -x² - y² ಹೋಲ್ ಸ್ಕ್ವೇರ್. ಇವಾಗ 8xy ಅಥವಾ ಸೊ ಅದನ್ನು ತಗೋಬಾರ್ದಾಗಿತ್ತು, ಬೇಡ ಇದು. ಇಲ್ಲಿ ಏನ್ ಮಾಡ್ತೀರಾ ಗೊತ್ತಾ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 8z ಆಗುತ್ತೆ. 8z ಆ ಕಡೆ ಕಳಿಸಿ. ಅವಾಗ ಏನಾಗುತ್ತೆ 8z ಈಕ್ವಲ್ ಟು ಇನ್ನೇನು ಉಳ್ಕೊಳುತ್ತೆ ಇಲ್ಲಿ 8xy ಪ್ಲಸ್ x² - y² ಹೋಲ್ ಸ್ಕ್ವೇರ್. ಸೊ z ಈಕ್ವಲ್ ಏನಾಗುತ್ತೆ 8xy ಡಿವೈಡೆಡ್ ಬೈ 8 ಪ್ಲಸ್ 1/8 x² - y² ಹೋಲ್ ಸ್ಕ್ವೇರ್. ಸೊ ಗೆಟ್ ಕ್ಯಾನ್ಸಲ್. ಸೊ z ಈಕ್ವಲ್ ಏನ್ ಬರ್ತಿದೆ ನೋಡಿ xy plus 1/8 x² - y ಹೋಲ್ ಸ್ಕ್ವೇರ್. ಸೊ ನೋಡಿ, ನೀವು ಯಾವತ್ತು ಟ್ರೈ ಮಾಡ್ಬೇಕು, ನೀವು ಏನಂತಂದ್ರೆ ಇದು ಡಿಪೆಂಡೆಂಟ್ ವೇರಿಯಬಲ್ ಇದು. ಸೊ ನಿಮಗೆ ಯಾಕಂದ್ರೆ ಈಗ ನೋಡಿ ODE ಅಲ್ಲಿ y ಈಕ್ವಲ್ ಟು ಅಂತ ತಗೊಳ್ತೀರಲ್ವಾ ಸೊಲ್ಯೂಷನ್, ನೀವು y ಈಕ್ವಲ್ ಟು f ಆಫ್ x. ಸೊ ಇಲ್ಲೇನ್ ನೋಡ್ಬೇಕು ಹೇಳಿ, z ಈಕ್ವಲ್ ಟು f ಆಫ್ x, y ಇವಾಗ. ಓಕೆನಾ? ಸೊ 2 ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇದೆ, ಒಂದು ಡಿಪೆಂಡೆಂಟ್ ವೇರಿಯಬಲ್ ಇದೆ. ಸೊ ಅದಕ್ಕೆ z ತಗೊಂಡೆ ನಾನು. ಇಲ್ಲೇನ್ ಬಂತಲ್ಲ, ಇದೇ ಇವಾಗ ಏನಾಗ್ಬಿಡುತ್ತೆ ಹೇಳಿ, ಇಂಟಿಗ್ರಲ್ ಸರ್ಫೇಸ್. ಓಕೆನಾ? ಸೊ z ಈಕ್ವಲ್ ಟು xy ಪ್ಲಸ್ 1/8 x² - y² ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಇದಾವೆ. ಇಲ್ಲಿ 3 ಪ್ರಾಬ್ಲಮ್ಸ್ ಇದೆ. ನೀವು ಆ 3 ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಇದು ನೆಕ್ಸ್ಟ್ ನೋಡಿ ಏನಂತಂದ್ರೆ ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಇದು ನೆಟ್ ಎಕ್ಸಾಮ್ಗೆ. ಸೊ ಎಕ್ಸಿಸ್ಟೆನ್ಸ್ ಅಂಡ್ ಯೂನಿಕ್ನೆಸ್ ಆಫ್ ಇಂಟಿಗ್ರಲ್ ಸರ್ಫೇಸ್ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್. ಸೊ ಇಂಟಿಗ್ರಲ್ ಸರ್ಫೇಸ್ ಇವಾಗ ನಾವು ಕಂಡು ಹಿಡಿದ್ವಲ್ಲ, ದಟ್ ಈಸ್ ಸೊಲ್ಯೂಷನ್ ಅಂತ. ಇಂಟಿಗ್ರಲ್ ಸರ್ಫೇಸ್ ಅಂದ್ರೆ ಏನು? ಸೊಲ್ಯೂಷನ್ ಅಂತ. ಸೊ ಇಂಟಿಗ್ರಲ್ ಸರ್ಫೇಸ್ ಪಾಸಿಂಗ್ ಥ್ರೂ ಎ ಗಿವನ್ ಕರ್ವ್ ಸಿಗುತ್ತೋ ಸಿಗಲ್ವ ಅಂತ ನೋಡ್ಬೇಕು. ಇವಾಗ ಎಕ್ಸಿಸ್ಟ್ ಆಗುತ್ತೋ ಅಥವಾ ಓಕೆ ಎಕ್ಸಿಸ್ಟೆನ್ಸ್ ಇದು ಯೂನಿಕ್ ಆಗಿರುತ್ತೆ ಅಂತ. ಓಕೆನಾ? ಸೊ ಈಗ ನೋಡಿ ಹೇಳ್ತಾ ನೋಡಿ, ಸೊ ಗಿವನ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್, ಸೊ PP ಪ್ಲಸ್ QQ ಈಕ್ವಲ್ ಟು R ವಿತ್ ಇನಿಷಿಯಲ್ ಕರ್ವ್ ಇಲ್ಲಿದೆ ನೋಡಿ, x0 ಆಫ್ t, y0 ಆಫ್ t, z0 ಆಫ್ t. ನಿಮಗೆ ಗೊತ್ತಾಯ್ತು ಆಗ್ಲಿ ಇವೇನಂತ ಹೇಳ್ತಾ ಹೇಳಿ? ಸೊ ಪ್ಯಾರಾಮೆಟ್ರಿಕ್ ಕರ್ವ್ಸ್ ಅಂತ ಹೇಳ್ಬೇಕಲ್ವಾ, ಇದು ಕರೆಕ್ಟ್ ಅಲ್ವಾ? x0 ಆಫ್ t, y0 ಆಫ್ t, z0 ಆಫ್ t. ಸೊ ನಾಟ್ ಅಂತ ಇದೆ ನೋಡಿ, ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ ಇನಿಷಿಯಲ್ ಕರ್ವ್ ಇವು. ಓಕೆನಾ? ಸೊ ಇನಿಷಿಯಲ್ ಕರ್ವ್ ಅವ್ರು ಕೊಟ್ಟಿರ್ತಾರೆ ಇನಿಷಿಯಲ್ ಕರ್ವ್. ಸೊ ನೆಕ್ಸ್ಟ್ ಇವಾಗ ನೋಡಿ, ದೆನ್ ನಂಬರ್ ಆಫ್ ಸೊಲ್ಯೂಷನ್ಸ್ ಸೊ ಆಫ್ ದಿಸ್ PDE. ಸೊ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಇವಾಗ. ಸೊ ಫಸ್ಟ್ ಒನ್ ಹೇಳ್ತಾರೆ ನೋಡಿ, ಯೂನಿಕ್ ಸೊಲ್ಯೂಷನ್ ಯಾವಾಗ ಅಂತಂದ್ರೆ, ಯೂನಿಕ್ ಸೊಲ್ಯೂಷನ್ x0 y0 z0 ಕೊಟ್ಟಿರ್ತಾರೆ. ಓಕೆನಾ? ಇಲ್ಲಿ ನೋಡಿ ಕ್ಯಾಪಿಟಲ್ P ಇದೆ, ನೆಕ್ಸ್ಟ್ ಇಲ್ಲಿ Q ಇದೆ. ಸೊ ಯೂನಿಕ್ ಸೊಲ್ಯೂಷನ್ ಯಾವಾಗ ಅಂತ ಹೇಳ್ತೀನಿ ನೋಡಿ. ಸೊ P ಆಫ್ x0 y0 z0 ಡಿವೈಡೆಡ್ ಬೈ dx0/dt. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಬೇಕು, ಯಾಕೆಂದ್ರೆ ಸೊ ಪ್ಯಾರಾಮೀಟರ್ ಏನಿರುತ್ತೆ t ಇರುತ್ತೆ. ಇವಾಗ ಈಕ್ವಲ್ ಟು Q ಆಫ್ x0 y0 z0 ಡಿವೈಡೆಡ್ ಬೈ ಸೊ dy0/dt. ಓಕೆ, ಇವೆರಡು ರೇಷಿಯೋ ಮಾಡಬೇಕು. ಸೊ ಎರಡು ರೇಷಿಯೋ ಮಾಡಿದಾಗ ನಾಟ್ ಈಕ್ವಲ್ ಬರಬೇಕು. ಸೊ ನಾಟ್ ಈಕ್ವಲ್ ಬಂತು ಅಂತಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಓಕೆನಾ? ಇಲ್ಲೇನಿದೆ ನೋಡಿ, ಸೊ ಇದಕ್ಕೆ ಯೂನಿಕ್ ಸೊಲ್ಯೂಷನ್ ಬರುತ್ತೆ ಅಂತ. ಓಕೆನಾ? ಅಥವಾ ನೋಡಿ ಇನ್ನೊಂದು ಏನಂದ್ರೆ ಡೆಲ್ ಇದೆ ನೋಡಿ. ಸೊ ಡೆಲ್ ಈಕ್ವಲ್ ಟು ಸೊ P ಆಫ್ x0 y0 z0 ಸೊ Q ಆಫ್ x0 y0 z0 ನೆಕ್ಸ್ಟ್ ಇಲ್ಲಿ dx0/dt ಸೊ dy0/dt ಮಾಡಬೇಕು. ಓಕೆನಾ? ಸೊ ಇದು ಮಾಡಿದಾಗ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಅವಾಗ ಏನಾಗ್ಬಿಡುತ್ತೆ, ಇದು ಯೂನಿಕ್ ಸೊಲ್ಯೂಷನ್ ಇರುತ್ತೆ ಅಂತ. ನೆಕ್ಸ್ಟ್ ನೋ ಸೊಲ್ಯೂಷನ್ ಅಂತ ಬರುತ್ತೆ. ಸೊ ನೋ ಸೊಲ್ಯೂಷನ್ ಯಾವಾಗ ಅಂತಂದ್ರೆ ರೇಷಿಯೋ ಮಾಡ್ಬೇಕು ನೀವು. ಸೊ ಇಫ್ P ಆಫ್ x0 y0 z0 ಸೊ ಡಿವೈಡೆಡ್ ಬೈ dx0/dt. ಫಸ್ಟ್ ನೋಡಿ, ಫಸ್ಟ್ ರೇಷಿಯೋಗೆ x0 ಅನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ನೆಕ್ಸ್ಟ್ Q ಬರುತ್ತೆ x0 y0 z0 ಡಿವೈಡೆಡ್ ಬೈ ಸೆಕೆಂಡ್ dy0 ಇದೆ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು t. ನೆಕ್ಸ್ಟ್ ಸೊ R ಆಫ್ x0 y0 z0 ಡಿವೈಡೆಡ್ ಬೈ dz0/dt ಮಾಡಬೇಕು. ಓಕೆನಾ? ಸೊ ಈ ತರ ಮಾಡಿದಾಗ ನೋಡಿ ಇಲ್ಲಿ
ಪಿ ಈಕ್ವಲ್ ಟು ಕ್ಯೂ ಬಟ್ ನಾಟ್ ಈಕ್ವಲ್ ಟು ಆರ್ ಆದ್ರೆ ಏನಾಗ್ಬಿಡುತ್ತೆ ಹೇಳಿ, ನೋ ಸೊಲ್ಯೂಷನ್. ಏನಾಗುತ್ತೆ ಹೇಳಿ, ನೋ ಸೊಲ್ಯೂಷನ್. ಇಲ್ಲೇನಾದ್ರೂ ಪಿ ನಾಟ್ ಈಕ್ವಲ್ ಟು ಕ್ಯೂ ಆಗ್ಬಿಟ್ರೆ ಯೂನಿಕ್ ಸೊಲ್ಯೂಷನ್. ಕರೆಕ್ಟ್ ಅಲ್ವಾ? ಯೂನಿಕ್ ಸೊಲ್ಯೂಷನ್ ಅಂದ್ರೆ ಸೊ ಪಿ ನಾಟ್ ಈಕ್ವಲ್ ಟು ಕ್ಯೂ ಅಂದ್ರೆ ಯೂನಿಕ್ ಸೊಲ್ಯೂಷನ್. ನೆಕ್ಸ್ಟ್ ಇಲ್ಲಿ ಅಂದ್ರೆ ಈ ಕಡೆ ಬರಬೇಕು. ಸೊ ಪಿ ಈಕ್ವಲ್ ಟು ಕ್ಯೂ ಆಗ್ಬೇಕು, ನಾಟ್ ಈಕ್ವಲ್ ಟು ಆರ್ ಆಗ್ಬೇಕು. ಅವಾಗ ಏನಾಗುತ್ತೆ ಹೇಳಿ, ನೋ ಸೊಲ್ಯೂಷನ್. ಓಕೆನಾ? ನೆಕ್ಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೆ ಏನಂದ್ರೆ ನೋಡಿ, ಎಲ್ಲ ಈಕ್ವಲ್ ಆಗ್ಬೇಕು. ಸೊ ಎಲ್ಲ ಅಂದ್ರೆ ಏನಾಗುತ್ತೆ ಇವಾಗ, ಸೊ ಪಿ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ ಮಾಡ್ತೀರಾ ಈಕ್ವಲ್ ಟು ಸೊ ಡಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ ಮಾಡ್ತೀರಾ. ನೆಕ್ಸ್ಟ್ ಸೊ ಆರ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ಝಡ್ ನಾಟ್ ಬೈ ಡಿ ಟಿ ಮಾಡ್ತೀರಾ. ಈ ಮೂರು ರೇಷಿಯೋ ಸೇಮ್ ಇರಬೇಕು, ದಟ್ ಈಸ್ ಸಮ್ ಟಿ. ಓಕೆನಾ? ಅವಾಗ ಏನಾಗುತ್ತೆ ಹೇಳಿ, ಇದು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಗುತ್ತೆ. ಸೊ ಇಲ್ಲಿ ಇದೆ ನೋಡಿ. ಸೊ ದಿಸ್ ಪಿ ಡಿ ಗೆ, ಓಕೆನಾ, ಸೊ ಲೀನಿಯರ್ ಪಿ ಡಿ ಗೆ ಏನ್ ಸಿಗುತ್ತೆ ಈ ತರ ಬರುತ್ತೆ. ನಂಬರ್ ಆಫ್ ಸೊಲ್ಯೂಷನ್ಸ್ ಹೇಳ್ಬೇಕು ನೀವು, ಯೂನಿಕ್ ಸೊಲ್ಯೂಷನ್ಸ್, ನೋ ಸೊಲ್ಯೂಷನ್, ನೆಕ್ಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆನಾ? ವೆರಿ ಇಂಪಾರ್ಟೆಂಟ್ ಇವು ಮೂರು. ಈ ಮೂರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೀವು ನೆನ್ಪಿಟ್ಕೊಳ್ಳೋದು ಯಾವ ತರ ಇದ್ದ ಅಂದ್ರೆ ಇಲ್ಲಿ ನೋಡಿ, ಯೂನಿಕ್ ಸೊಲ್ಯೂಷನ್ಗೆ ಪಿ ನಾಟ್ ಈಕ್ವಲ್ ಟು ಕ್ಯೂ, ಬಟ್ ಡಿನಾಮಿನೇಟರ್ ನೆನಪಿರ್ಬೇಕು ನಿಮಗೆ. ನೋ ಸೊಲ್ಯೂಷನ್ಗೆ ಕ್ಯೂ ನಾಟ್ ಈಕ್ವಲ್ ಟು ಆರ್ ಅಲ್ವಾ? ನೆಕ್ಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಗೆ ಪಿ ಈಕ್ವಲ್ ಟು ಕ್ಯೂ ಈಕ್ವಲ್ ಟು ಆರ್. ಓಕೆನಾ? ಸೊ ಡಿನಾಮಿನೇಟರ್ ಏನ್ ತಗೋಬೇಕಂದ್ರೆ ಇಲ್ಲಿ ಇರುತ್ತೆ ನೋಡಿ, ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನಿಷಿಯಲ್ ಕರ್ವ್, ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಎಕ್ಸ್ ನಾಟ್ ಆಫ್ ಟಿ, ವೈ ನಾಟ್ ಆಫ್ ಟಿ, ಝಡ್ ನಾಟ್ ಆಫ್ ಟಿ. ಯಾಕೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀವಿ ಅಂದ್ರೆ, ಸೊ ಇಲ್ಲಿ ಯಾವ್ದು ನೋಡಿ ಇಂಡಿಪೆಂಡೆಂಟ್ ವೇರಿಯಬಲ್ ಟಿ ಇದೆ ಅಲ್ವಾ? ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಬೇಕು ಇವಾಗ. ಓಕೆ, ನಾನು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ, ಎಲ್ಲಾ ಎಕ್ಸಾಮ್ಗೂ ಬಹಳ ಇಂಪಾರ್ಟೆಂಟ್ ಇದು. ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಕನ್ಸಿಡರ್ ದ ಕೌಶಿ ಪ್ರಾಬ್ಲಮ್. ಏನ್ ಕೊಟ್ಟಿದ್ದಾರೆ, ಯು ಎಕ್ಸ್ ಮೈನಸ್ ಯು ವೈ ಈಕ್ವಲ್ ಟು 2. ಇವಾಗ ಅವ್ರು ಏನ್ ಹೇಳ್ತಾರೆ ನೋಡಿ, ಸೊ ಚೆಕ್ ಮಾಡಿ ಈಕ್ವೇಶನ್ ಆಸ್ ಯೂನಿಕ್ ಸೊಲ್ಯೂಷನ್ ಪಾಸಿಂಗ್ ಥ್ರೂ ದ ಕರ್ವ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ಇನಿಷಿಯಲ್ ಕರ್ವ್. ಇನಿಷಿಯಲ್ ಕರ್ವ್ ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಎಕ್ಸ್ ನಾಟು 2s, ವೈ ನಾಟು ಎಸ್, ಝಡ್ ನಾಟು 2s. ಓಕೆನಾ? ನೋಡಿ ಇವಾಗ ಏನ್ ತಗೋಬೇಕಂದ್ರೆ ಎಕ್ಸ್ ನಾಟ್ ಆಫ್ ಎಸ್ ಅಂತ ತಗೋಬೇಕು. ಯಾಕಂದ್ರೆ 2s ಅಂತ ಕೊಟ್ಟಿದ್ದಾರೆ ಅಲ್ಲಿ ಅಲ್ವಾ? ಇವಾಗ ಏನಾಯ್ತು, ಇವಾಗ ಪ್ಯಾರಾಮೀಟರ್ ಎಸ್ ಆಯ್ತು ಇವಾಗ ಅಲ್ವಾ? ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಎಕ್ಸ್ ನಾಟ್ ಈಕ್ವಲ್ ಟು 2s ಆಗುತ್ತೆ. ಅಂದ್ರೆ ಎಕ್ಸ್ ನಾಟ್ ಆಫ್ ಎಸ್ ತಗೋಬೇಕು ನೀವು. ಸೊ ವೈ ನಾಟ್ ಆಫ್ ಎಸ್ ಏನಿದೆ ನೋಡಿ, ಏನ್ ಕೊಟ್ಟಿದ್ದಾರೆ, ಸೆಕೆಂಡ್ ಆರ್ಡಿನೇಟ್ ಎಸ್ ಕೊಟ್ಟಿದ್ದಾರೆ. ಸೊ ಝಡ್ ನಾಟ್ ಆಫ್ ಎಸ್ ಏನಾಗುತ್ತೆ, 2s ಆಗುತ್ತೆ. ಓಕೆನಾ? ಈ ತರ ಕೊಟ್ಟಿದ್ದಾರೆ. ಇವಾಗ ಅವನೇ ಕೇಳ್ತೇನೆ ಕ್ವಶನ್ ಅಂದ್ರೆ ಯೂನಿಕ್ ಸೊಲ್ಯೂಷನ್ ಬಗ್ಗೆ ಮಾತ್ರ ಕೇಳ್ತೇನೆ. ಯೂನಿಕ್ ಸೊಲ್ಯೂಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ ನೋಡಿ. ಯೂನಿಕ್ ಸೊಲ್ಯೂಷನ್ ಅಂದ್ರೆ ನೋಡಿ ಇಲ್ಲಿ ಏನಂತಂದ್ರೆ, ಸೊ ಡೆಲ್ ಈಕ್ವಲ್ ಟು ಅದಾರ ಮಾಡ್ಬೋದು, ಅಥವಾ ಇಲ್ಲಿ ನೋಡಿ, ಸೊ ಡೆಲ್ ಈಕ್ವಲ್ ಟು ಫಸ್ಟ್ ಒನ್ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಕ್ಯೂ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ, ಸೊ ಡಿ ವೈ ನಾಟ್ ಬೈ ಡಿ ಟಿ. ಸೊ ಈ ಡೆಲ್ ಮಾಡಿದಾಗ ನಮ್ಗೆ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಪಿ ಏನಿದೆ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಏನಿದೆ, ಇಲ್ಲಿ P1 ಇದೆ ಅಲ್ವಾ, ಕಾನ್ಸ್ಟೆಂಟ್. ನೆಕ್ಸ್ಟ್ ಕ್ಯೂ ಏನಿದೆ, -1 ಇದೆ. ಕರೆಕ್ಟ್ ಅಲ್ವಾ? ಪಿ ಪ್ಲಸ್ ಕ್ಯೂ ಕ್ಯೂ ಈಕ್ವಲ್ ಟು ಆರ್ ಮಾಡ್ತಿದ್ದೀನಿ ನಾನು. ಇವಾಗ ಆರ್ ಏನಿದೆ ನೋಡಿ, ಆರ್ ಏನ್ ಬೇಕಾಗಲ್ಲ, 2 ಇದೆ. ಇವಾಗ ಇಲ್ಲಿ ಕಾನ್ಸ್ಟೆಂಟ್ ಇದು. ಇವಾಗ ನೀವು ಪಿ ಆಫ್ ಎಕ್ಸ್ ನಾಟ್ ಅಂದ್ರೆ ಏನಿದೆ, 2s ಇದೆ. ಪಿ ಆಫ್ 2s ಕಾಮಾ ಎಸ್ ಕಾಮಾ 2s ಮಾಡಿದ್ರೆ ಸೊ ಕಾನ್ಸ್ಟೆಂಟ್ ಆಗಿದ್ರೆ ಮತ್ತು 1 ಬರುತ್ತೆ, ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಕ್ಯೂ ಆಫ್ 2s ಎಸ್ ಕಾಮಾ 2s ಎಗೇನ್ ಏನ್ ಬರುತ್ತೆ, 1 ಬರುತ್ತೆ. ಅಂದ್ರೆ ಪಿ ಕ್ಯೂ ಇವಾಗ ಏನು 1 1 ಅಂತ. ಸೊ 1 ಕಾಮಾ 1 ಅಲ್ವಾ? ಎಕ್ಸ್ ನಾಟ್ ಏನಿದೆ ನೋಡಿ, ಎಕ್ಸ್ ನಾಟ್ ಏನಿದೆ, ಓಕೆ -1 ಓಕೆ, ಇಲ್ಲಿ -1. ಇವಾಗ ಡಿ ಎಕ್ಸ್ ನಾಟ್ ಬೈ ಡಿ ಟಿ, ಎಕ್ಸ್ ನಾಟ್ ಏನಿದೆ, ಸಾರಿ ಇಲ್ಲಿ ಎಸ್ ತಗೋಬೇಕು ನೀವು, ಇಲ್ಲಿ ಎಸ್ ಬರ್ಬೇಕು ಇವಾಗ. ಓಕೆನಾ? ಟಿ ಕೊಟ್ರೆ ಟಿ, ಇವಾಗ ಎಸ್ ಇದೆ ಇಲ್ಲಿ. ಇವಾಗ 2s ಕೊಟ್ಟಿದ್ದಾರೆ. ಸೊ ಎಕ್ಸ್ ನಾಟ್ ಅನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಸ್ ಮಾಡಿದ್ರೆ ಏನಾಗುತ್ತೆ, 2s ಅನ್ನ 2 ಆಗುತ್ತೆ. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್, ಎಸ್ ಅನ್ನ 1 ಆಗುತ್ತೆ. ಇವಾಗ ಡೆಲ್ ಮಾಡಿ, 1 × 1 1, ನೆಕ್ಸ್ಟ್ +2 ಈಕ್ವಲ್ ಟು 3, ನಾಟ್ ಈಕ್ವಲ್ ಟು 0 ಬರ್ತಿದೆ ಡೆಲ್ ಅಲ್ವಾ? ಸೊ ಡೆಲ್ ನಾಟ್ ಈಕ್ವಲ್ ಟು 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ದೇರ್ ಫಾರ್ ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್. ಓಕೆನಾ? ಆಮೇಲೆ ಇಲ್ಲಿ ಹೇಳ್ತಾರೆ ನೋಡಿ ಒಂದು ರಿಮಾರ್ಕು. ಸೊ ಡೆಲ್ಟಾ ಈಕ್ವಲ್ ಟು 0 ಬಂದ್ಬಿಟ್ರೆ ನಾವ್ ಏನ್ ಹೇಳಕ್ಕಾಗಲ್ಲ. ಓಕೆನಾ? ಯೂನಿಕ್ ಸೊಲ್ಯೂಷನ್ ಬರಲ್ಲ ಅಂತ ಹೇಳಕ್ಕಾಗಲ್ಲ, ಏನ್ ಹೇಳಕ್ಕೆ ಆಗಲ್ಲ ಅಂತ. ಡೆಲ್ಟಾ ನಾಟ್ ಈಕ್ವಲ್ ಟು 0 ಅಂದ್ರೆ ಸಫಿಶಿಯಂಟ್ ಕಂಡೀಷನ್. ಓಕೆನಾ? ಇವೆಲ್ಲ ಸಫಿಶಿಯಂಟ್ ಕಂಡೀಷನ್. ಸೊ ಡೆಲ್ಟಾ ನಾಟ್ ಈಕ್ವಲ್ ಟು 0 ದೆನ್ ಯೂನಿಕ್ ಸೊಲ್ಯೂಷನ್.
ಡೆಲ್ಟಾ ಈಕ್ವಲ್ ಟು 0 ಬಂತ, ಮತ್ತೆ ಬೇರೆ ಚೆಕ್ ಮಾಡ್ಬೇಕು ನೀವು. ಯಾವ್ದು ಅಂದ್ರೆ ಕೆಳಗಿದೆ ನೋಡಿ, ನೋ ಸೊಲ್ಯೂಷನ್ ಒಂದು ಕಂಡೀಷನ್ ಇದೆ, ನೆಕ್ಸ್ಟ್ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇದೆ, ಅದನ್ನ ಮಾಡ್ಬೇಕು ನೀವು. ಓಕೆ, ನನ್ನ ಪ್ರಾಬ್ಲಮ್ ಇದೆ ನೋಡಿ, ಹೇಳ್ತೀನಿ ನೋಡಿ ನಾನು. ಇಲ್ಲಿದೆ ಫಸ್ಟ್ ಒನ್. ಸೊ ದೆನ್ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದಿಸ್ ಪಿ ಡಿ ಏನ್ ಕೊಟ್ಟಿದ್ದಾರೆ, ಎಸ್ ಲೈಸ್ ಬಿಟ್ವೀನ್ 0 and 1. ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಪಿ ಏನ್ ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಪಿ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ಯೂ 1 ಕೊಟ್ಟಿದ್ದಾರೆ, ಸೊ ಆರ್ ಯು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಏನ್ ಕೊಟ್ಟಿದಾರಲ್ಲ, ಇದು ಇನಿಷಿಯಲ್ ಕರ್ವ್ ಇವಾಗ, ಅಂದ್ರೆ ಫಸ್ಟ್ ಎಕ್ಸ್ ನಾಟು, ಸೆಕೆಂಡ್ ಒನ್ ವೈ ನಾಟು, ನೆಕ್ಸ್ಟ್ ಝಡ್ ನಾಟು. ಎಕ್ಸ್ ನಾಟ್ ಆಫ್ ನೋಡಿ, ಇಲ್ಲಿ ಪ್ಯಾರಾಮೀಟರ್ ಏನ್ ಕೊಟ್ಟಿದ್ದಾರೆ, ಎಸ್ ಎಲ್ ಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ಎಕ್ಸ್ ನಾಟ್ ಆಫ್ ಎಸ್ ಬರ್ಕೋಬೇಕು ನೀವು. ಎಕ್ಸ್ ನಾಟ್ ಆಫ್ ಎಸ್ ಏನಿದೆ, ಎಸ್ ಇದೆ. ವೈ ನಾಟ್ ಆಫ್ ಎಸ್ ಅದು ಕೂಡ ಎಸ್ ಇದೆ. ಝಡ್ ನಾಟ್ ಆಫ್ ಎಸ್ ಏನಿದೆ, ಸೈನ್ ಎಸ್ ಇದೆ. ಓಕೆನಾ, ಸೈನ್ ಎಸ್. ಇವಾಗ ಸೊ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ರೇಷಿಯೋ ತಗೊಳ್ಳಿ. ಸೊ ರೇಷಿಯೋ ಏನಾಗುತ್ತೆ, ಇಲ್ಲಿ ನೋಡಿ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಮಾಡಿದಾಗ ಕಾನ್ಸ್ಟೆಂಟ್ 1 ಇದೆ, ಅದಕ್ಕೆ ಪಿ ಏನ್ ಬರುತ್ತೆ, 1 ಬರುತ್ತೆ. ಸೊ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಎಸ್. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಎಸ್ ಈಕ್ವಲ್ ಟು ಆರ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಡಿವೈಡೆಡ್ ಬೈ ಡಿ ಝಡ್ ನಾಟ್ ಬೈ ಡಿ ಎಸ್ ಮಾಡಬೇಕು. ಇವಾಗ ಪಿ ಕಾನ್ಸ್ಟೆಂಟ್ ಇದೆ ಇಲ್ಲಿ 1, ಸೊ 1 ತಗೊಳ್ತೀರಾ, ಡಿವೈಡೆಡ್ ಬೈ ಎಕ್ಸ್ ನಾಟ್ ಏನಿದೆ, ಎಸ್ ಇದೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರೆಸ್ಪೆಕ್ಟ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಕ್ಯೂ ಏನಿದೆ ನೋಡಿ, 1 ಇದೆ, ಡಿವೈಡೆಡ್ ಬೈ ವೈ ನಾಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಯು ಇದೆ, ಓ ಯು ಕೊಟ್ಟಿದಾರಲ್ವಾ, ಓಕೆ ಯು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಯು ಬರುತ್ತೆ. ಇವಾಗ ಏನಾಗುತ್ತೆ ಹೇಳಿ, ಯು ನಾಟ್ ಆಗುತ್ತೆ, ಇಲ್ಲಿ ಯು ಆಗುತ್ತೆ. ಓಕೆನಾ, ಈ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, ಏನ್ ಕೊಟ್ಟಿದ್ದಾರೆ, ಡಿಪೆಂಡೆಂಟ್ ವೇರಿಯೇಬಲ್ ಯು ಕೊಟ್ಟಿದ್ದಾರೆ, ದೋ ಯು ಬೈ ದೋ ಎಕ್ಸ್. ಇವಾಗ ಕರೆಕ್ಟ್ ಅಲ್ವಾ, ದೋ ಯು ಬೈ ದೋ ಎಕ್ಸ್. ಅದಕ್ಕೆ ಇಲ್ಲಿ ಏನಾಗುತ್ತೆ, ಯು ಬರುತ್ತೆ ಅಷ್ಟೇ, ಝಡ್ ಬದಲು ಯು ಬರುತ್ತೆ. ಝಡ್ ಎಕ್ಸ್ ಕೊಟ್ರೆ ಝಡ್ ಬರ್ತಿತ್ತು, ಯು ಕೊಟ್ಟಿದ್ರೆ ಯು ಬರುತ್ತೆ ಅಷ್ಟೇ. ಇವಾಗ ನೋಡಿ, ಸೊ ಆರ್ ಆಫ್ ಎಸ್ ಕಾಮ ಯು ಅಂತ, ಅವಾಗ ಏನಾಗುತ್ತೆ, ಯು ಬೈ ಡಿ ಯು ಬೈ ಡಿ ಎಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಡಿ ಯು ಬೈ ಡಿ ಎಸ್, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಸ್ ಆಗುತ್ತೆ, ಕಾಸ್ ಎಸ್. ಕರೆಕ್ಟ್ ಅಲ್ವಾ. ಬಟ್ ಇಲ್ಲಿ ನೋಡಿ, ಯು ಅಂದ್ರೆ ಏನಿದೆ ನೋಡಿ, ಯು ಅಂದ್ರೆ ಯು ಅಂತಂದ್ರೆ ಇಲ್ಲಿ ಏನಿದೆ, ಇನಿಷಿಯಲ್ ಕರ್ವ್ ಸೈನ್ ಎಸ್ ಇದೆ, ಅವಾಗ ಇಲ್ಲಿ ಏನ್ ಬರುತ್ತೆ, ಸೈನ್ ಎಸ್ ಬರುತ್ತೆ ಇಲ್ಲಿ. ಕರೆಕ್ಟ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ನೀವು ಕನ್ಫ್ಯೂಸ್ ಮಾಡೋದು ಬೇಡ. ಆರ್ ಈಕ್ವಲ್ ಟು ಏನಿದೆ, ಆರ್ ಆಫ್ ಎಕ್ಸ್ ವೈ ಝಡ್ ಏನಿದೆ ಹೇಳಿ, ಯು ಇದೆ. ಇವಾಗ ಆರ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಝಡ್ ನಾಟ್ ಬೇಕು ನನಗೆ. ಇವಾಗ ಏನಿದೆ, ಇವಾಗ ಯು ಇದೆ ಅನ್ಕೊಳ್ಳಿ. ಓಕೆನಾ, ಸ್ವಲ್ಪ ಇಲ್ಲಿ ನೋಡಿ, ನೀವೇನಂತಂದ್ರೆ ಎಕ್ಸ್ ನಾಟ್ ಏನಿದೆ ನೋಡಿ, ಆರ್ ಆಫ್ ಎಕ್ಸ್ ನಾಟ್ ಏನಿದೆ, ಎಸ್ ಇದೆ. ವೈ ನಾಟ್ ಏನಿದೆ, ಎಸ್ ಇದೆ. ಝಡ್ ನಾಟ್ ಏನಿದೆ, ಝಡ್ ನಾಟ್ ಅಲ್ಲ, ಯು ನಾಟ್ ಏನಿದೆ, ಇದು ಯು ನಾಟ್ ಏನಿದೆ, ಸೈನ್ ಎಸ್ ಇದೆ ಅಲ್ವಾ. ಸೊ ಯು ನಾಟ್ ಏನಿದೆ, ಸೈನ್ ಎಸ್ ಇದೆ, ಈಕ್ವಲ್ ಟು ಯು ಇದೆ. ಸೊ ಯು ಅಂದ್ರೆ ಏನು ಇವಾಗ, ಅಂದ್ರೆ ಯು ನಾಟ್ ಆಗ್ಬೇಕು. ಇವಾಗ ಯು ನಾಟ್ ಅದೇನಿದೆ ನೋಡಿ, ಇಲ್ಲಿ ಸೈನ್ ಎಸ್ ಇದೆ ಅಲ್ವಾ, ಸೈನ್ ಎಸ್ ಇದೆ. ಸೊ ಹಾಗಾಗಿ ಸೈನ್ ಎಸ್ ಬರುತ್ತೆ. ಇವಾಗ ನೋಡಿ ಏನಾಗ್ತಿದೆ ಇಲ್ಲಿ, ಫಸ್ಟ್ ಒನ್ 1/1 ಈಕ್ವಲ್ ಟು 1/1 ಆಗ್ತಿದೆ. ಬಟ್ ಇಲ್ಲಿ ಟ್ಯಾನ್ ಎಸ್ ಬರ್ತಿದೆ, ಅಂದ್ರೆ ನಾಟ್ ಈಕ್ವಲ್ ಅಲ್ಲ ಇವಾಗ ಇಲ್ಲಿ. ಕರೆಕ್ಟ್ ಅಲ್ವಾ, ಸೈನ್ ಎಸ್ ಬೈ ಕಾಸ್ ಎಕ್ಸ್, ಸೈನ್ ಎಸ್ ಬೈ ಕಾಸ್ ಎಸ್. ಅಂದ್ರೆ ಇವಾಗ ಏನಾಗ್ತಿದೆ, ಯಾವ ಕೇಸ್ ಆಗ್ತಿದೆ ನೋಡಿ, ಎಸ್, ನೋ ಸೊಲ್ಯೂಷನ್. ಸೊ ಪಿ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ ನಾಟ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಡಿ ಝಡ್ ನಾಟ್ ಬೈ ಅಥವಾ ಡಿ ಯು ನಾಟ್ ಬೈ ಡಿ ಟಿ ಬರ್ತಿದೆ. ಸೊ ಇಲ್ಲಿ ನಾಟ್ ಈಕ್ವಲ್ ಬರೋದ್ರಿಂದ ಇಲ್ಲಿ ಏನಾಗ್ಬಿಡುತ್ತೆ, ನೋ ಸೊಲ್ಯೂಷನ್. ಓಕೆನಾ, ಸೊ ನೋ ಸೊಲ್ಯೂಷನ್. ನೆಕ್ಸ್ಟ್ ಇದು ಹೇಳಿ ನೋಡೋಣ, ಇದು ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ಝಡ್ ಎಕ್ಸ್ ಈಕ್ವಲ್ ಟು ಝಡ್. ಇವಾಗ ಏನಾಗುತ್ತೆ, ಪಿ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಝಡ್ ವೈ, ಕ್ಯೂ ಅಂದ್ರೆ ಇವಾಗ ಏನಾಗಬೇಕು, ಅಲ್ಲಿ ಇಲ್ಲ, ಅಲ್ಲಿ ಝಡ್ ವೈ ಇಲ್ಲ, 0. ನೆಕ್ಸ್ಟ್ ಆರ್ ಏನಿದೆ, ಝಡ್ ಇದೆ. ಸೊ ಇವಾಗ ಇನಿಷಿಯಲ್ ಕರ್ವ್ ಅನ್ನು ನೀವೇ ಬರ್ಕೋಬೇಕು. ಇನಿಷಿಯಲ್ ಕರ್ವ್ ಇಲ್ಲಿದೆ ನೋಡಿ, ಝಡ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಈಕ್ವಲ್ ಟು ಝಡ್ ನಾಟ್ ಅಂತ. ಓಕೆನಾ, ಝಡ್ ಆಫ್ ಎಕ್ಸ್ ವೈ ಈಕ್ವಲ್ ಟು, ಇಲ್ಲಿ ನೋಡಿ ಯಾವ ತರ ಅಂತಂದ್ರೆ
ಇನಿಷಿಯಲ್ ಕರ್ವ್ ಅಂದ್ರೆ ಏನು, ಎಕ್ಸ್ ನಾಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಇಲ್ಲಿದೆ ನೋಡಿ ಎಕ್ಸ್ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ವೈ ನಾಟ್ ಏನಿದೆ ನೋಡಿ, 0. ಔಟ್ಪುಟ್ ಝಡ್ ನಾಟ್ ಏನ್ ಬಂದಿದೆ ಅಂತೆ, ಇ ಪವರ್ ಎಕ್ಸ್ ಬಂದಿದೆ. ಓಕೆನಾ. ಇವಾಗ ಪ್ಯಾರಾಮೆಟ್ರಿಕ್ ಫಾರ್ಮಿಂಗ್ ನಾವು ಬರ್ಕೋಬೇಕು ಅಂದ್ರೆ ಎಕ್ಸ್ ನಾಟ್ ಆಫ್ ಟಿ ಏನಾಗ್ಬಿಡುತ್ತೆ ಹೇಳಿ, ಎಕ್ಸ್ ಬದಲಿ ಟಿ ತಗೊಳ್ಳಿ. ಓಕೆನಾ. ಇಲ್ಲಿ ವೈ ನಾಟ್ ಆಫ್ ಟಿ ಏನಾಗುತ್ತೆ, ಕಾನ್ಸ್ಟೆಂಟ್ ಇದೆ, 0ನ ತಗೊಳ್ಳಿ. ನೆಕ್ಸ್ಟ್ ಝಡ್ ನಾಟ್ ಆಫ್ ಟಿ ಗೆ ಏನ್ ತಗೊಳ್ತೀರಾ, ಇ ಪವರ್ ಎಕ್ಸ್ ಏನ್ ತಗೊಂಡಿದೀವಿ, ಟಿ ತಗೊಂಡಿದೀವಿ. ಟಿ ಸ್ಕ್ವೇರ್ ತಗೊಂಡ್ರೆ ಇ ಪವರ್ ಟಿ ಸ್ಕ್ವೇರ್, ಟಿ ಕ್ಯೂಬ್ ತಗೊಂಡ್ರೆ ಇ ಪವರ್ ಟಿ ಕ್ಯೂಬ್, ಅಷ್ಟೇ ಅಲ್ವಾ. ಇಂತ ನಾವು ತಗೋಬಹುದು. ಲೇಟ ಸಪೋಸ್ ದಟ್ ಎಕ್ಸ್ ನಾಟ್ ಆಫ್ ಟಿ ಈಕ್ವಲ್ ಟು ಟಿ ಅಂತ ತಗೊಳ್ಳಿ, ಈಸಿ ಆಗತ್ತೆ ಅಷ್ಟೇ. ಇವಾಗ ರೇಷಿಯೋ ಮಾಡಿ. ಈಗ ರೇಷಿಯೋ ಮಾಡೋಕ್ಕಿಂತ ಮುಂಚೆ ನೋಡಿ, ಫಸ್ಟ್ ಇಲ್ಲಿ ಇದು ಕ್ಲಾರಿಟಿ ತಗೊಂಡ್ಬಿಡಿ ನೀವು. ಫಸ್ಟ್ ನೋಡಿ, ಪಿ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ನಾಟ್ ಅಂದ್ರೆ ಏನಿದೆ, ಟಿ ಇದೆ, ವೈ ನಾಟ್ ಅಂದ್ರೆ ಏನಿದೆ, 0 ಇದೆ, ಝಡ್ ನಾಟ್ ಅಂದ್ರೆ ಏನಿದೆ, ಇ ಪವರ್ ಟಿ ಇದೆ, ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ 1 ಅಂತ. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ನಾಟ್ ಅಂದ್ರೆ ಏನಿದೆ, ಟಿ ಇದೆ, 0 ಇದೆ, ಇ ಪವರ್ ಟಿ ಇದೆ, ಅದು ಕೂಡ ಕಾನ್ಸ್ಟೆಂಟ್ 0 ಕೊಟ್ಟಿದ್ದಾರೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಸೊ ಆರ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಈಕ್ವಲ್ ಟು ಈ ಬಗ್ಗೆ ಏನಾಗುತ್ತೆ, ಆರ್ ಆಫ್ ಟಿ ಕಾಮ 0 ಇ ಪವರ್ ಟಿ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಝಡ್ ಕೊಟ್ಟಿದ್ದಾರೆ. ಬಟ್ ಇವಾಗ ನಾನು ಮಾಡ್ತಿರೋದು ಇನಿಷಿಯಲ್ ಆಗಿರೋದ್ರಿಂದ ಝಡ್ ನಾಟ್ ಈಕ್ವಲ್ ಏನಾಗುತ್ತೆ ಹೇಳಿ, ಇ ಪವರ್ ಟಿ ಆಗುತ್ತೆ ಇಲ್ಲಿ. ಕರೆಕ್ಟ್ ಅಲ್ವಾ ಇದು. ಸೊ ಇ ಪವರ್ ಟಿ ಆಗ್ತಿದೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಸೊ ಪಿ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ಕಾಮ ಇಲ್ಲಿ ನೋಡಿ. ಸೊ ಪಿ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಡಿವೈಡೆಡ್ ಬೈ ಫಸ್ಟ್ ಏನ್ ಮಾಡ್ಬೇಕು, ಡಿ ಎಕ್ಸ್ ನಾಟ್ ಬೈ ಡಿ ಟಿ ಮಾಡ್ಬೇಕು, ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ. ನೆಕ್ಸ್ಟ್ ಆರ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಡಿವೈಡೆಡ್ ಬೈ ಡಿ ಝಡ್ ನಾಟ್ ಬೈ ಡಿ ಟಿ. ಇವಾಗ ಪಿ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಏನ್ ಬಂದಿದೆ, 1 ಬಂದಿದೆ, ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ. ಎಕ್ಸ್ ನಾಟ್ ಇಲ್ಲಿದೆ ನೋಡಿ, ಇದು ತಗೋಬೇಕು ನೀವು. ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಟಿ 1 ಆಗುತ್ತೆ, ಈಕ್ವಲ್ ಟು ಕ್ಯೂ ಏನಾಗುತ್ತೆ, 0 ಇದೆ, ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ ಏನಾಗುತ್ತೆ, 0 ಆಗುತ್ತೆ ಅಲ್ವಾ, ಈಕ್ವಲ್ ಟು ಇಲ್ಲೇನಿದೆ ನೋಡಿ, ಆರ್ ಏನ್ ಬಂದಿದೆ, ಆರ್ ಏನ್ ಬಂದಿದೆ ಹೇಳಿ, ಇ ಪವರ್ ಟಿ ಡಿವೈಡೆಡ್ ಬೈ ಡಿ ಝಡ್ ನಾಟ್ ಅಗೇನ್ ಇ ಪವರ್ ಟಿ ಅಲ್ವಾ. ಸೊ ಇಲ್ಲಿ ಗೊತ್ತಾಗ್ತಿದೆ, ಇಲ್ಲಿ 1 ಬರ್ತಿದೆ, ಇಲ್ಲಿ ನಾಟ್ ಈಕ್ವಲ್ ಅಲ್ಲ, ಆಕ್ಚುಲಿ ನಾಟ್ ಈಕ್ವಲ್ ಅಲ್ಲ ಇದು. ಸೊ 1/1 ನಾಟ್ ಈಕ್ವಲ್ ಟು 0/0, ಕರೆಕ್ಟ್ ಅಲ್ವಾ. ಸೊ ಏನಾಗ್ಬಿಡುತ್ತೆ ಹೇಳಿ ಅವಾಗ, ಯೂನಿಕ್ ಸೊಲ್ಯೂಷನ್ ಅಷ್ಟೇ. ಸೊ 1 ಬರ್ಬೇಕಾಗಿತ್ತು ರೇಷಿಯೋ, ಇಲ್ಲಿ ಏನೋ ಬರ್ತಿಲ್ಲ, ಇಲ್ಲಿ ಹೇಳಕ್ಕೆ ಬರ್ತಿಲ್ಲ ಇಲ್ಲಿ ಅಲ್ವಾ. ಸೊ ಹಾಗಾಗಿ ನಾಟ್ ಈಕ್ವಲ್, ಸೊ ಯೂನಿಕ್ ಸೊಲ್ಯೂಷನ್. ಸೊ ವೆರಿ ಇಂಪಾರ್ಟೆಂಟ್, ನೋಡ್ಕೊಡಿ. ನೆಕ್ಸ್ಟ್ ಸೊ ನೋಡಿ, ಇವಾಗ ಏನಂತಂದ್ರೆ, ಸೊ ಗಿವನ್ ಸಿಸ್ಟಮ್ ಆಫ್ ಸರ್ಫೇಸಸ್ ಕೊಟ್ಟಿರ್ತಾರೆ. ಓಕೆನಾ. ಅಂದ್ರೆ ಇವಾಗ ನೋಡಿ, ನಾವೇನು ಪಿ ಡಿ ಸಾಲ್ವ್ ಮಾಡ್ಬಿಟ್ಟು ನಾವೇನ್ ಬರ್ಕೊಳ್ತೀವಲ್ವಾ, ಸೊ ಪೈ ಆಫ್ ಯು ಕಾಮ ವಿ ಈಕ್ವಲ್ ಟು 0 ಅಂತ ಏನ್ ಬರ್ಕೊಂಡಿರ್ತೀವಿ ನೋಡಿ ಸೊಲ್ಯೂಷನ್ಸ್. ಓಕೆನಾ. ಇಲ್ಲಿ ಏನ್ ಬಂದಿದೆಯಲ್ಲ ಸೊಲ್ಯೂಷನ್, ಅದನ್ನ ಸಿಸ್ಟಮ್ ಆಫ್ ಸರ್ಫೇಸಸ್ ಅಂತ ಕರ್ಕೊಳ್ತೀವಿ. ಸೊ ಇವಾಗ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸರ್ಫೇಸ್ ಕಂಡಿಡ್ಬೇಕು. ಇವಾಗ ಸರ್ಫೇಸ್ ಆರ್ಥೋಗೋನಲ್ ಟು ಎ, ಇವಾಗ ಇನ್ನೊಂದು ಸರ್ಫೇಸ್ ಬರುತ್ತೆ, ಅದು ಆರ್ಥೋಗೋನಲ್ ಆಗಿರುತ್ತೆ. ಓಕೆನಾ. ಸರ್ಫೇಸ್ ಆರ್ಥೋಗೋನಲ್ ಟು ಎ ಗಿವನ್ ಸಿಸ್ಟಮ್ ಆಫ್ ಸರ್ಫೇಸಸ್ ಅವ್ರು ಕೊಟ್ಟಿರ್ತಾರೆ, ಒಂದು ಸಿಸ್ಟಮ್ ಆಫ್ ಸರ್ಫೇಸ್ ಅನ್ನ ಅವ್ರು ಡಿಫೈನ್ ಮಾಡಿ ಕೊಟ್ಟಿರ್ತಾರೆ, ಅಥವಾ ಪಿ ಡಿ ಕೊಟ್ಟಿರ್ತಾರೆ. ಸೊ ಆ ಪಿ ಡಿಗೆ ಸರ್ಫೇಸ್ ಆರ್ಥೋಗೋನಲ್ ಕಂಡುಹಿಡಿಬೇಕು ನೀವು. ಯಾವ ಸರ್ಫೇಸ್ ಆರ್ಥೋಗೋನಲ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಕಥೆ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಏನ್ ಬೇಡ ನೋಡಿ, ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಓಕೆನಾ. ಏನ್ ಕೊಟ್ಟಿರ್ತಾರೆ, ಪಿ ಡಿ ಕೊಟ್ಟಿರ್ತಾರೆ, ಸೊ ಲೀನಿಯರ್ ಪಿ ಡಿ. ಇವಾಗ ಸೊ ಸರ್ಫೇಸ್ ಆರ್ಥೋಗೋನಲ್ ಕಂಡುಹಿಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ನೋಡಿ ಯಾವ ತರ ಅಂದ್ರೆ, ಇಲ್ಲಿ ಫಸ್ಟ್ ಕೊಟ್ಟಿರ್ತಾರೆ ಹಿಂಗೆ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝಡ್ ಈಕ್ವಲ್ ಟು ಸಿ ಕೊಟ್ಟಿರ್ತಾರೆ. ಓಕೆನಾ. ಸೊಲ್ಯೂಷನ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ, ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝಡ್ ಈಕ್ವಲ್ ಟು ಸಿ ಕೊಟ್ಟಿರ್ತಾರೆ. ಸೊ ನೋಡಿ ಇಲ್ಲಿ, ಸೊ ಪಿ ದೋ ಎಫ್ ಬೈ ದೋ ಝಡ್ ದೋ ಎಕ್ಸ್, ಆಕ್ಚುಲಿ ದೋ ಎಕ್ಸ್ ಪ್ಲಸ್ ಕ್ಯೂ ದೋ ಎಫ್ ಬೈ ದೋ ವೈ ಈಕ್ವಲ್ ಟು, ಸೊ ದೋ ಎಫ್ ಬೈ ದೋ ವೈ ಈಕ್ವಲ್ ಟು, ಸೊ ನೆಕ್ಸ್ಟ್ ದೋ ಎಫ್ ಬೈ ದೋ ಝಡ್ ಅಂತ. ಓಕೆನಾ.
ಸೊ ಪಿ ದೋ ಎಫ್ ಬೈ ದೋ ಝೆಡ್ ದೋ ಎಕ್ಸ್ ಆಕ್ಚುಲಿ ದೋ ಎಕ್ಸ್ ಪ್ಲಸ್ ಕ್ಯೂ ದೋ ಎಫ್ ಬೈ ದೋ ವೈ ಈಕ್ವಲ್ ಟು ದೋ ಎಫ್ ಬೈ ದೋ ಝೆಡ್. ಸೊ ಇಲ್ಲಿ ನೋಡಿ ಫಸ್ಟ್ ಸರ್ಫೇಸ್ ಕೊಟ್ಟಿರ್ತಾರೆ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಕ್ವಲ್ ಟು ಸಿ ಅಂತ ಒಂದು ಸರ್ಫೇಸ್ ಕೊಟ್ಟಿರ್ತಾರೆ. ಓಕೆನಾ. ಸೊ ಈ ಸರ್ಫೇಸ್ ಅನ್ನ ತಗೊಂಡ್ಬಿಟ್ಟು ನೀವೇನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಎಕ್ಸ್ ಮಾಡಬೇಕು. ದೋ ಎಫ್ ಬೈ ದೋ ಸಿ ಸಿಗುತ್ತೆ, ದೋ ಎಕ್ಸ್ ಸಿಗುತ್ತೆ. ನೆಕ್ಸ್ಟ್ ದೋ ಎಫ್ ಬೈ ದೋ ವೈ ಮಾಡಿ. ನೆಕ್ಸ್ಟ್ ದೋ ಎಫ್ ಬೈ ದೋ ಝೆಡ್ ಕಂಡುಹಿಡ್ಕೊಳ್ಳಿ. ಓಕೆನಾ. ಸೊ ಪಿ ಇಂಟು ದೋ ಎಫ್ ಬೈ ದೋ ಎಕ್ಸ್ ಪ್ಲಸ್ ಕ್ಯೂ ಇಂಟು ದೋ ಎಫ್ ಬೈ ದೋ ವೈ ಈಕ್ವಲ್ ಟು ದೋ ಎಫ್ ಬೈ ದೋ ಝೆಡ್. ನೋಡಿ ಆರಾಮಿದೆ ನೆನ್ಪಿಟ್ಕೊಳ್ಳಕ್ಕೆ. ಯಾವ ತರ ಅಂದ್ರೆ ಫಸ್ಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಜೊತೆಗೆ ಪಿ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಪಿ ಅಂದ್ರೆ ಏನ್ ಹೇಳಿ ನೋಡೋಣ, ದೋ ಝೆಡ್ ಬೈ ದೋ ಎಕ್ಸ್. ಓಕೆನಾ. ಸೊ ಪಿ ಇಂಟು ದೋ ಎಫ್ ಬೈ ದೋ ಎಕ್ಸ್ ಫಸ್ಟ್ ಇದನ್ನ ಕಂಡುಹಿಡ್ಕೊಂಡಿರ್ತೀರಾ, ಪ್ಲಸ್ ಕ್ಯೂ ಇಂಟು ನೆಕ್ಸ್ಟ್ ದೋ ಎಫ್ ಬೈ ದೋ ವೈ ಈಕ್ವಲ್ ಟು ಮಾಡಬೇಕು. ಸೊ ದೋ ಎಫ್ ಬೈ ದೋ ಝೆಡ್. ಸೊ ಇದನ್ನ ಸಾಲ್ವ್ ಮಾಡ್ಬಿಟ್ರೆ ನಮಗೆ ಸಿಗುತ್ತೆ, ನಮಗೆ ಸರ್ಫೇಸ್ ಆರ್ಥೋಗೋನಲ್ ಸಿಗುತ್ತೆ. ಇಲ್ಲಿ ಪ್ರಾಬ್ಲಮ್ ಇದು ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಫೈಂಡ್ ದ ಸರ್ಫೇಸ್ ಸೊ ವಿಚ್ ಇಂಟರ್ಸೆಕ್ಟ್ಸ್ ದ ಸರ್ಫೇಸ್ ಆಫ್ ದ ಸಿಸ್ಟಮ್ z into x plus y equal to c into 3z plus 1. ಸೊ ಆರ್ಥೋಗೋನಲ್ ಅಂತ ಕೊಟ್ಟ ನೋಡಿ ಇಲ್ಲಿ. ಸೊ ಆರ್ಥೋಗೋನಲ್ ಅಂತ ಕೊಟ್ರೆ ಇವಾಗ ಏನ್ ತಗೊಂಡೋಗಲ್ಲ ಈಕ್ವೇಶನ್ ಅಂತ ಹೋಗಬೇಕು. ಅಂಡ್ ವಿಚ್ ಪಾಸಸ್ ಥ್ರೂ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಅಂಡ್ z ಈಕ್ವಲ್ ಟು 1. ಇದನ್ನೆಲ್ಲ ಯೂಸ್ ಮಾಡ್ಬಿಟ್ಟು ನಾವು ಕೊನೆಗೆ ಸೊಲ್ಯೂಷನ್ ಕಂಡುಹಿಡಿಯಬೇಕಷ್ಟೇ. ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸರ್ಫೇಸ್ ಕೊಟ್ಟಿದ್ದಾರೆ. ಸರ್ಫೇಸ್ ಏನ್ ಹೇಳಿ ನೋಡೋಣ ಸ್ವಲ್ಪ. ಅದು ಏನಿದೆ ಸರ್ಫೇಸ್? z into x minus y x minus y x plus y equal to c into 3z plus 1. ಈ ಸರ್ಫೇಸ್ ಗೆ ಇವಾಗ ಏನ್ ಮಾಡ್ಬೇಕು ನಾವು, ಸೊ ಆರ್ಥೋಗೋನಲ್ ಸರ್ಫೇಸ್ ಕಂಡುಹಿಡಿಯಬೇಕು ಇವಾಗ. ಓಕೆನಾ. ಈ ನೋಡಿ ಯಾವ ತರ ಅಂತಂದ್ರೆ ಫಸ್ಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಕ್ವಲ್ ಟು ಸಿ ಫಾರ್ಮಿಗೆ ಬರ್ಕೋಬೇಕು ಇದನ್ನ. ಓಕೆನಾ. ಏನಾಗುತ್ತೆ ಹೇಳಿ ಅವಾಗ, ಸಿ ಬಿಟ್ಕೊಂಡು ಮಿಕ್ಕಿದಲ್ಲಿ ಈ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಬೈ ವೈ ಡಿವೈಡೆಡ್ ಬೈ 3z plus 1 equal to c. ಇಲ್ಲಿ ಏನ್ ಬಂತಲ್ಲ ಅದು ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ ಅಲ್ಲಿ. ಇವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ದೋ ಎಫ್ ಬೈ ದೋ ಎಕ್ಸ್ ಮಾಡಿ. ದೋ ಎಫ್ ಬೈ ದೋ ಎಕ್ಸ್ ಮಾಡಿ. ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ ನೋಡಿ ಝೆಡ್ ಬೈ 3z plus 1 ಇದೆ ಅಲ್ವಾ. ಏನಾಗುತ್ತೆ ಸಾಲ್ವ್ ಮಾಡಿದ್ರೆ, ಏನಾಗುತ್ತೆ ಹೇಳಿ ಸಾಲ್ವ್ ಮಾಡಿ. ದೋ ಎಫ್ ಬೈ ದೋ ಎಕ್ಸ್ ನೋಡಿ ಝೆಡ್ ಬೈ 3z plus 1 ಆಚೆ ಬರುತ್ತಲ್ವಾ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ದೋ ಎಫ್ ಬೈ ದೋ ವೈ ಮಾಡಿ. ಇವಾಗ ಝೆಡ್ ಬೈ zx upon plus 1. 3 plus 1. ನೆಕ್ಸ್ಟ್ ದೋ ಎಫ್ ಬೈ ದೋ ಝೆಡ್ ಮಾಡಿ. ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಬೈ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಆಚೆ ಬರುತ್ತೆ, ಕಾನ್ಸ್ಟೆಂಟ್ ಎಕ್ಸ್ ಪ್ಲಸ್ ವೈ. ಈಗ ಕ್ವಶಂಟ್ ರೂಲ್ ಬರುತ್ತೆ, ಒಂದು ಅಪ್ಲೈ ಮಾಡಿದ್ರೆ 3z plus 1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 3z plus 1. ಸೊ ಡಿಫ್ರೆನ್ಶಿಯೇಷನ್ ಆಫ್ ಝೆಡ್ ಏನಾಗುತ್ತೆ 1 ಆಗುತ್ತೆ ಮೈನಸ್ ಸೊ ಝೆಡ್ ಇಂಟು ಸೊ ಡಿಫ್ರೆನ್ಶಿಯೇಷನ್ ಆಫ್ 3z plus 1 ಏನಾಗುತ್ತೆ ಇಂಟು 3 ಆಗುತ್ತೆ. ಸೊ ಇವಾಗ ಏನಾಗುತ್ತೆ ದೋ ಎಫ್ ಬೈ ದೋ ಝೆಡ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಇಲ್ಲಿ ನೋಡಿ ಮೈನಸ್ 3z plus 3z ಕ್ಯಾನ್ಸಲ್ ಆಗುತ್ತಲ್ವಾ ಇದು. ಎಸ್ ಸರ್. ಇವಾಗ ಏನ್ ಬರುತ್ತೆ y divided by 3z plus 1 whole square. x plus y divided by 3z plus 1 whole square. ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ಓಕೆ. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಸೊ ಆರ್ಥೋಗೋನಲ್ ಸರ್ಫೇಸ್ ಕಂಡುಹಿಡಿಬೇಕು. ಓಕೆನಾ. ಸರ್ಫೇಸ್ ಆರ್ಥೋಗೋನಲ್ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ನಿಮಗೆ ಗೊತ್ತಿದೆ. ಸೊ ಪಿ ಇಂಟು ದೋ ಝೆಡ್ ಬೈ ದೋ ಎಕ್ಸ್ ಸಾರಿ ದೋ ಎಫ್ ಬೈ ದೋ ಎಕ್ಸ್ ಪ್ಲಸ್ ಕ್ಯೂ ಇಂಟು ದೋ ಎಫ್ ಬೈ ದೋ ವೈ ಈಕ್ವಲ್ ಟು ದೋ ಎಫ್ ಬೈ ದೋ ಝೆಡ್ ಮಾಡ್ತೀರಾ. ಇವಾಗ ದೋ ಎಫ್ ಬೈ ದೋ ಎಕ್ಸ್ ಏನಿದೆ ಏನ್ ಬಂದಿದೆ ನೋಡಿ, ಫಸ್ಟ್ ಇದು ಮಾಡ್ಕೋಬೇಕು ನೀವು. ಝೆಡ್ ಬೈ 3z plus 1 ಬಂದಿದೆ. ಅವಾಗ ಏನಾಗುತ್ತೆ ಅದು ಝೆಡ್ ಬೈ 3z plus 1 ಪಿ ಪ್ಲಸ್ ಕ್ಯೂ ಏನ್ ಬಂದಿದೆ ಝೆಡ್ ಬೈ 3z plus 1 ಕ್ಯೂ. ಕರೆಕ್ಟ್ ಅಲ್ವಾ? ಈಕ್ವಲ್ ಟು ದೋ ಎಫ್ ಬೈ ದೋ ಝೆಡ್ ಏನ್ ಬಂದಿದೆ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 3z plus 1 ಹೋಲ್ ಸ್ಕ್ವೇರ್ ಬಂದಿದೆ. ಇವಾಗ ನೋಡಿ 3z plus 1 3z plus 1 ಇದೆ ಇಲ್ಲಿ, ಎಲ್ಸಿಎಂ ತಗೊಂಬಿಡಿ. ಅವಾಗ ಏನಾಗುತ್ತೆ ಇನ್ನೇನು ಉಳ್ಕೊಳ್ಳುತ್ತೆ ಝೆಡ್ ಪಿ ಪ್ಲಸ್ ಝೆಡ್ ಕ್ಯೂ ಈಕ್ವಲ್ ಟು
x plus y divided by 3z plus 1. 3z plus 1 whole square. ಇಲ್ಲಿ ನೋಡಿ ಇದು ಆ ಕಡೆ ಹೋದ್ರೆ ಏನಾಗುತ್ತೆ ಇಂಟು 3z plus 1 ಆಗುತ್ತೆ. ಸೊ ಇವಾಗ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಇನ್ನೇನು ಉಳ್ಕೊಳ್ಳುತ್ತೆ zp zq equal to x plus y divided by 3z plus 1 ಬಂದಿದೆ. ಓಕೆನಾ? ಮಿಸ್ಟೇಕ್ ಆಗಿದೆ. ಇಲ್ಲ, ಕರೆಕ್ಟ್ ಇದೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಸಾಲ್ವ್ ಮಾಡಿ. ಅದು ಗೊತ್ತಿದೆಯಲ್ವಾ ನಿಮಗೆ? ಈಗ ಏನ್ ಬಂತು ಇವಾಗ ನಮ್ಗೆ? ಏನ್ ಬಂದಿದೆ? ಕೌಶಿ ಲೀನಿಯರ್ ಪಿ ಡಿ ಬಂದಿದೆ. ಕರೆಕ್ಟ್ ಅಲ್ವಾ ಇದು? ಸೊ ಪಿ ಪಿ ಪ್ಲಸ್ ಕ್ಯೂ ಕ್ಯೂ ಈಕ್ವಲ್ ಟು ಆರ್ ಈ ಫಾರ್ಮ್ ಅಲ್ಲಿ ಬಂದಿದೆ. ಸೊ ಇವಾಗ 2 ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿಯಿರಿ. ಏನ್ ಬರುತ್ತೆ? ಫಸ್ಟ್ ನೋಡಿ ಎಕ್ಸೈಡ್ ಈಕ್ವೇಶನ್. ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಏನಿದೆ ಅಲ್ಲಿ? ಫಸ್ಟ್ ಒನ್ ಝಡ್ ಇದೆ. ಸೊ ಡಿ ವೈ ಡಿವೈಡೆಡ್ ಬೈ ಇದೇನಿದೆ ನೋಡಿ ಝಡ್ ಇದೆ. ನೆಕ್ಸ್ಟ್ ಡಿ ಝಡ್ ಡಿವೈಡೆಡ್ ಬೈ x plus y by 3z plus 1. ಎಕ್ಸ್ ಪ್ಲಸ್ ವೈ ಇದೆನಾ? Yes, sir. ಓಕೆ 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 ಎಕ್ಸ್ ಪ್ಲಸ್ ವೈ ಇದೆ. ಓಕೆ ಎಕ್ಸ್ ಪ್ಲಸ್ ವೈ ಡಿ ಝಡ್ ಡಿವೈಡೆಡ್ ಬೈ 3z ಪ್ಲಸ್ 1. ಇವಾಗ ನೋಡಿ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ತಗೊಂಡ್ಬಿಟ್ಟು ಅವಾಗ ಏನಾಗುತ್ತೆ ನೋಡಿ, ಡಿ ಎಕ್ಸ್ ಬೈ ಝಡ್ ಈಕ್ವಲ್ ಟು ಡಿ ವೈ ಬೈ ಝಡ್ ಗೆಟ್ ಕ್ಯಾನ್ಸಲ್. ಏನು ಉಳ್ಕೊಳ್ಳುತ್ತೆ? ವಿಚ್ ಇಂಪ್ಲೈಸ್ ದಟ್ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ. plus c. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ c1. ಇವಾಗ ಎಕ್ಸ್ ಮೈನಸ್ ವೈ ಈಕ್ವಲ್ ಟು c1 ಆಗುತ್ತೆ. ಕರೆಕ್ಟ್ ಅಲ್ವಾ? Yes, sir. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಯಾವ ತರ ಸಾಲ್ವ್ ಮಾಡ್ತೀರಾ? ಇಲ್ಲಿ ನೋಡಿ, ನೆಕ್ಸ್ಟ್ ಯಾವ ತರ ಸಾಲ್ವ್ ಮಾಡ್ತೀರಾ ಅಂದ್ರೆ ಡಿ ಎಕ್ಸ್ ಇದೆ. ಓಕೆ, 1 1 ತಗೊಂಡ್ಬಿಡ್ತೀನಿ, ತಗೋಬಹುದು. ಓಕೆ, ಇಲ್ಲಿ ನೋಡಿ ಯಾವ ತರ ತಗೊಳ್ತೀರಾ? ಈ ತರ ತಗೊಳ್ಳಿ. 1 0 ತಗೊಳ್ಳಿ. ಅವಾಗ ಏನಾಗುತ್ತೆ? 1 1 0 ತಗೊಂಡ್ರೆ ಇದು ಹೇಳಿ. 1 1 0 ತಗೊಂಡ್ರೆ ಏನಾಗುತ್ತೆ? ಡಿ ಎಕ್ಸ್ ಆಗುತ್ತೆ ಫಸ್ಟ್ 1 ಪ್ಲಸ್ ಡಿ ವೈ ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ? Divided by ಝೆಡ್. z. ಓಕೆನಾ? ಹಾ, ಈ ತರ ಬಂತು. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ನೆಕ್ಸ್ಟ್ ಇಲ್ಲಿ ಏನ್ ತಗೊಳ್ತೀರಾ ಅಂದ್ರೆ 0 0 1 ತಗೊಳ್ತೀವಿ. ಅವಾಗ ಏನ್ ಬರುತ್ತೆ ಹೇಳಿ? ಎಕ್ಸ್ ಪ್ಲಸ್ ವೈ ಡಿ ಝಡ್ ಡಿವೈಡೆಡ್ ಬೈ 3z ಪ್ಲಸ್ 1 ಬರುತ್ತೆ. ಸೊ ಈ ತರ ಮಾಡ್ಬಿಟ್ಟು ನೀವು ಎರಡು ಮಲ್ಟಿಪ್ಲೇಯರ್ಸ್ ತಗೊಂಡು ಈಕ್ವಲ್ ಮಾಡ್ಬೋದು. ಓಕೆನಾ? ಈಕ್ವಲ್ ಮಾಡಿ ಅವಾಗ ಏನಾಗುತ್ತೆ ನೋಡಿ ಇದು 3z plus 1 by x plus y ಆಗಲ್ವಾ ಸರ್? ಸರ್ ಅದು x plus y ಕೆಳಗಡೆ ಬರುತ್ತೆ, 3z plus 1 ಮೇಲೆ. ಹೌದಾ? ಎಸ್ ಸರ್, ಡಿವೈಡೆಡ್ ಬೈ r ಅಲ್ಲ ಸರ್? ಓ ಎಸ್ ಅಲ್ವಾ? ಓಕೆ, ಇವಾಗ ಇಲ್ಲಿ ಏನ್ ಬರುತ್ತೆ ಹೇಳಿ ಸ್ವಲ್ಪ? 3z plus 1 ಡಿವೈಡೆಡ್ ಬೈ x plus y into dz. ಓಕೆ, ಎಕ್ಸ್ ಪ್ಲಸ್ ವೈ ಇಂಟು ಡಿ ಝಡ್. ಓಕೆ, ಇವಾಗ ಏನ್ ಮಾಡ್ತೀರಾ? ಇದು ಆ ಕಡೆ ಈ ಕಡೆ ಬರೆಯೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಓಕೆನಾ? ಇಲ್ಲಿ ಏನಾಗುತ್ತೆ ಹೇಳಿ ಇವಾಗ? ಓಕೆ, ಈಗ ಒಂದು ಗೊತ್ತಾಯ್ತು ಸೊಲ್ಯೂಷನ್. ಇನ್ನೊಂದು ಸೊಲ್ಯೂಷನ್ ಯಾವ ತರ ಮಾಡ್ಬೋದು? ಸೇಮ್ ಅದೇ ತರ ಮಾಡಿ. ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಓಕೆ ಇದು ಈ ಕಡೆ ಬರುತ್ತೆ. ಇಲ್ಲಿ ತಗೊಂಡಿದ್ದಾರೆ ನೋಡಿ ಅವರು, ನಾನು ತಗೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಎಲ್ಲಿದೆ ನೋಡಿ, ಎಕ್ಸ್ ವೈ ಮೈನಸ್ ಝಡ್ ಇಂಟು 3z ಪ್ಲಸ್ 1. ಎಕ್ಸ್ ವೈ ಮೈನಸ್ ಝಡ್ ಇಂಟು 3z ಪ್ಲಸ್ 1 ಏನಾಗುತ್ತೆ ನೋಡಿ ಅವಾಗ? ಎಕ್ಸ್ ವೈ ಮೈನಸ್ ಝಡ್ ಇಂಟು 3z ಪ್ಲಸ್ 1 ತಗೊಳ್ಳಿ. ಇವಾಗ ಏನಾಗುತ್ತೆ ನೋಡಿ, ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ y ಪ್ಲಸ್ into ವೈ ಇಂಟು dy ಟಿ ವೈ ಮೈನಸ್ z into 3z plus 1 into ಝಡ್ dz ಇಂಟು 3z ಪ್ಲಸ್ 1 into dz ಇಂಟು ಡಿ ಝಡ್. ಓಕೆ, ಡಿವೈಡೆಡ್ ಬೈ ಇವಾಗ ಏನಾಗುತ್ತೆ? xz of zx ಎಕ್ಸ್ ಝಡ್ ಪ್ಲಸ್ plus ವೈ ಝಡ್ minus ಮೈನಸ್ ಎಕ್ಸ್ ಝಡ್ ಮೈನಸ್ ವೈ ಝಡ್. ಕರೆಕ್ಟ್ ಅಲ್ವಾ? ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 1 ಬೈ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 3z ಪ್ಲಸ್ 1 ಇರುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇದು ಬರುತ್ತೆ ಕ್ಯಾನ್ಸಲ್, ಇಲ್ಲೂ ಕ್ಯಾನ್ಸಲ್. ಇನ್ನೇನು ಉಳ್ಕೊಳುತ್ತು? 0 ಎಕ್ಸ್ ಡಿ ಎಕ್ಸ್ ಪ್ಲಸ್ ವೈ ಡಿ ವೈ ಮೈನಸ್ 3z ಸ್ಕ್ವೇರ್
ಮೈನಸ್ ಓಕೆ ಝೆಡ್ ಡಿ ಝೆಡ್ ಇದೆ, ಇಲ್ಲೂ ಡಿ ಝೆಡ್ ಇದೆ, ಈಕ್ವಲ್ ಟು 0. ಇವಾಗ ಇಂಟಿಗ್ರೇಟ್ ಮಾಡೋದು ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ವೈ ಸ್ಕ್ವೇರ್ ಬೈ 2 ಮೈನಸ್ 3 ಝೆಡ್ ಕ್ಯೂಬ್ ಬೈ 3 ಮೈನಸ್ ಇಲ್ಲಿ ಝೆಡ್ ಸ್ಕ್ವೇರ್ ಬೈ 2 ಈಕ್ವಲ್ ಟು ಏನಾಗುತ್ತೆ ಹೇಳಿ C2. ಕರೆಕ್ಟ್ ಅಲ್ವಾ? ಎಸ್ ಸರ್. 3 ಗೆಟ್ ಕ್ಯಾನ್ಸಲ್, ಇಲ್ಲಿ 2 LCM ಇದೆ ನೋಡಿ, ತಗೊಂಡ್ಬಿಟ್ಟು ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಲ್ಲಿ 2 ಝೆಡ್ ಕ್ಯೂಬ್ ಮೈನಸ್ ಝೆಡ್ ಸ್ಕ್ವೇರ್ ಈಕ್ವಲ್ ಟು C2. ಕರೆಕ್ಟ್ ಅಲ್ವಾ? ಎಸ್ ಸರ್. ಇವಾಗ ನಿಮ್ಗೆ ಗೊತ್ತಿದೆ ಸೊಲ್ಯೂಷನ್ ಏನಾಗುತ್ತೆ, ಪೈ ಆಫ್ ಯು ಕಾಮ ವಿ ಅಲ್ವಾ? ಸೊ ಪೈ ಆಫ್ ಯು ಕಾಮ ವಿ ಈಕ್ವಲ್ ಟು 0 ಸೊಲ್ಯೂಷನ್ ಆಗ್ಬಿಡುತ್ತೆ. ಇಲ್ಲಿ ಏನ್ ಬಂದಿದೆ ಇದು ವಿ ತಗೊಳ್ಳಿ, ಈ ಫಸ್ಟ್ ಸೊಲ್ಯೂಷನ್ಗೆ ಯು ತಗೊಳ್ಳಿ, ಅವಾಗ ಏನಾಗುತ್ತೆ ಹೇಳಿ, ಅದು ಪೈ ಆಫ್ ಎಕ್ಸ್ ಮೈನಸ್ ವೈ. ಇನ್ನೊಂದು ಸೊಲ್ಯೂಷನ್ ಏನ್ ಬಂದಿದೆ, ಎಕ್ಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2z ಕ್ಯೂಬ್ ಓಕೆ ಮೈನಸ್ ಝೆಡ್ ಸ್ಕ್ವೇರ್ ಸ್ಕ್ವೇರ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ ಇದು? ಎಸ್ ಸರ್. ಇವಾಗ ನಿಮಗೆ ಗೊತ್ತಿದೆ ಇದು ಯಾವ ತರ ಬರೀಬಹುದು, ಯು ಈಕ್ವಲ್ ಟು ಪೈ ಆಫ್ ವಿ ಅಂತ ಬರೀಬಹುದಲ್ವಾ? ಎಸ್ ಸರ್. ಇದನ್ನ ಬರ್ಕೊಡಿ, ಅವಾಗ ಏನಾಗುತ್ತೆ ಇದು, ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಸೊ ಪೈ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2z ಕ್ಯೂಬ್ ಮೈನಸ್ ಝೆಡ್ ಸ್ಕ್ವೇರ್. ಬಟ್ ಏನಂದ್ರೆ ನೋಡಿ, C1 ಮತ್ತೆ C2 ಕಂಡುಹಿಡ್ಕೋಬಹುದು. ಓಕೆನಾ? C1 ಮತ್ತೆ C2 ಕಂಡುಹಿಡ್ಕೋಬಹುದು ನಾವು ಆಕ್ಚುಲಿ. ಒಂದು ಬಿಟ್ಟಲ್ಲಿ ಅವ್ರು ಕೊಟ್ಟಿದ್ದಾರೆ, ಕೊಡ್ಲಿಲ್ಲ ಅಂದ್ರೆ ಇದು ಸೊಲ್ಯೂಷನ್ ಆಗುತ್ತೆ. ಬಟ್ ಅವ್ರು ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಝೆಡ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇಲ್ಲಿ ಕಂಡುಹಿಡ್ಕೋಬಹುದು ನೋಡಿ, ಏನಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬದಲಿ 1 ತಗೋಬಹುದು, ಮೈನಸ್ 2 ಝೆಡ್ ಕ್ಯೂಬ್ ಅಂದ್ರೆ 1 ಕೊಟ್ಟಿದ್ದಾರೆ 1 ಮೈನಸ್ ಇಲ್ಲಿ 1 ಈಕ್ವಲ್ ಟು C2. ಗೆಟ್ ಕ್ಯಾನ್ಸಲ್, C2 ಕೂಡ ಏನ್ ಬರ್ತಿದೆ ನೋಡಿ, ಮೈನಸ್ 2 ಬರ್ತಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ C1 ಏನ್ ಬರುತ್ತೆ, ಎಕ್ಸ್ ಮೈನಸ್ ವೈ. C1 ಓಕೆ C1 ಕಂಡಿಡಿಯಕ್ಕೆ ಆಗ್ತಿಲ್ಲ, ಬಿಡಿ ಅದಲ್ವಾ? ಎಸ್ ಸರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಝೆಡ್ ಈಕ್ವಲ್ ಟು 1. ಓಕೆ, ಸೊ ಪೈ ಆಫ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್ 2. ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಏನ್ ಸೊಲ್ಯೂಷನ್ ಬಂದಿದೆ ಅಲ್ಲಿ ಕೊಟ್ಬಿಡಿ ಸುಮ್ಮನೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಈ ತರ ಬರ್ಕೋಬಹುದು, ಇಲ್ಲಾಂದ್ರೆ ಈ ತರ ಬರೀಬಹುದು. ಯಾವ ತರ ಅಂದ್ರೆ, ಸೊ ಪೈ ಆಫ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಇದನ್ನ ಬರ್ಬಿಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 ಝೆಡ್ ಕ್ಯೂಬ್ ಮೈನಸ್ ಝೆಡ್ ಸ್ಕ್ವೇರ್. ಸೊ ಇವಾಗ ಏನಾಗುತ್ತೆ, ಪೈ ಆಫ್ ಎಕ್ಸ್ ಮೈನಸ್ ವೈ ಏನಾಗುತ್ತೆ ಅಂತಂದ್ರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಏನ್ ಕೊಟ್ಟಿದ್ದಾರೆ, 1 ಯೂನಿಟ್ ಸರ್ಕಲ್ ಕೊಟ್ಟಿದ್ದಾರೆ. ಓಕೆ, ಮೈನಸ್ 2 ನೆಕ್ಸ್ಟ್ 1 ಕೊಟ್ಟಿದ್ದಾರೆ, ಮೈನಸ್ 1 ಗೆಟ್ ಕ್ಯಾನ್ಸಲ್ ಮೈನಸ್ 2. ಸೊ ಪೈ ಆಫ್ ಎಕ್ಸ್ ಮೈನಸ್ ವೈ ಮೈನಸ್ 2 ಕಡೆ ಏನಾಗುತ್ತೆ, ಪ್ಲಸ್ 2 ಈಕ್ವಲ್ ಟು 0. ಬಟ್ ಪೈ ಆಫ್ ಎಕ್ಸ್ ಮೈನಸ್ ವೈ ಅಂದ್ರೆ ಏನಿದೆ, ಇಲ್ಲಿದೆ ನೋಡಿ ಇಕ್ವೇಶನ್, ಏನಾಗ್ಬಿಡುತ್ತದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 ಝೆಡ್ ಕ್ಯೂಬ್ ಮೈನಸ್ ಝೆಡ್ ಸ್ಕ್ವೇರ್ ಪ್ಲಸ್ 2 ಈಕ್ವಲ್ ಟು 0. ಓಕೆನಾ? ಸೊ ಇದು ಆರ್ಥೋಗೋನಲ್ ಸರ್ಫೇಸ್. ಇವಾಗ ಸೊ ಕೊಟ್ಟಿರೋಂಥ ಸರ್ಫೇಸ್ಗೆ ಇದು ಆರ್ಥೋಗೋನಲ್ ಸರ್ಫೇಸ್. ಏನ್ ಮಾಡ್ಬೇಕು ಹೇಳಿ, ಫಸ್ಟ್ ಏನ್ ಮಾಡ್ಬೇಕು, ಏನ್ ಕೊಟ್ಟಿರ್ತಾರೆ, ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಕ್ವಲ್ ಟು ಸಿ ಕೊಟ್ಟಿದ್ದಾರೆ. ಓಕೆನಾ? ಈ ಸರ್ಫೇಸ್ ಕೊಟ್ಟಿರ್ತಾರೆ, ಈ ಸರ್ಫೇಸ್ಗೆ ಆರ್ಥೋಗೋನಲ್ ಸರ್ಫೇಸ್ ಕಂಡುಹಿಡಿಯಬೇಕು. ಇಲ್ಲಿ ಬಂದಿದೆ ನೋಡಿ. ಫಸ್ಟ್ ಏನ್ ಮಾಡ್ತೀರಾ ಹೇಳಿ, ದೋ ಎಫ್ ಬೈ ದೋ ಎಕ್ಸ್ ಮಾಡ್ತೀರಾ, ಪಾರ್ಷಿಯಲಿ ಎಕ್ಸ್ ಮಾಡ್ತೀರಾ, ನೆಕ್ಸ್ಟ್ ಪಾರ್ಷಿಯಲಿ ವೈ ಮಾಡ್ತೀರಾ, ನೆಕ್ಸ್ಟ್ ಝೆಡ್ ಮಾಡ್ತೀರಾ. ಇದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ಇದಕ್ಕೆ ಪಿ ಮಲ್ಟಿಪ್ಲೈ ಮಾಡ್ತೀರಾ, ಸ್ಮಾಲ್ ಪಿ, ದಟ್ ಈಸ್ ದೋ ಝೆಡ್ ಬೈ ಎಕ್ಸ್. ಸೊ ದೋ ಎಫ್ ಬೈ ದೋ ಎಕ್ಸ್ ಪ್ಲಸ್ ಕ್ಯೂ ಇಂಟು ಇದು ದೋ ಎಫ್ ಬೈ ದೋ ವೈ ಈಕ್ವಲ್ ಟು ಇದು ಸಿಂಗಲ್, ಇವಾಗ ದೋ ಎಫ್ ಬೈ ದೋ ಝೆಡ್. ಓಕೆನಾ? ಇವಾಗ ಏನ್ ಬಂತು ನಮಗೆ, ಇಲ್ಲಿ ಏನ್ ಬರುತ್ತೆ ಹೇಳಿ, ಕೌಶಿ ಲೀನಿಯರ್ ಪಿ ಡಿ ಬರುತ್ತೆ. ಓಕೆನಾ? ಕೌಶಿ ಲೀನಿಯರ್ ಪಿ ಡಿ ಅಂದ್ರೆ ಹೆಂಗಿರುತ್ತೆ, ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಈ ಫಾರ್ಮಲ್ ಬರುತ್ತೆ. ಸೊ ಈ ಫಾರ್ಮಲ್ ಬಂದಾಗ ನೀವೇನ್ ಮಾಡ್ತೀರಾ, ಸೊ 2 ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್, ಯು ಈಕ್ವಲ್ ಟು C1 ವಿ ಈಕ್ವಲ್ ಟು C2 ಕಂಡುಹಿಡ್ಕೊಳ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಪೈ ಆಫ್ ಯು ಕಾಮ ವಿ ಈಕ್ವಲ್ ಟು 0. ಸೊ ಇದು ಸೊಲ್ಯೂಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಸೊಲ್ಯೂಷನ್ ಅನ್ನ ಏನ್ ಬರ್ಕೋಬಹುದು, ಯು ಈಕ್ವಲ್ ಟು ಪೈ ಆಫ್ ವಿ ಅಂತ ಬರ್ಕೋಬಹುದು, ಅಥವಾ ವಿ ಈಕ್ವಲ್ ಟು ಪೈ ಆಫ್ ಯು ಅಂತ ಬರ್ಕೋಬಹುದು. ಸೊ ಈ ತರ ಬರ್ಕೊಂಡು ಸೊಲ್ಯೂಷನ್ ಕಂಡುಹಿಡಿಯಿರಿ ಅಷ್ಟೇ.
ಓಕೆ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಫಾರ್ ಕೌಶಿ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಇವಾಗ ನೋಡಿ ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಅಂತ ಕೇಳಿದ್ರೆ ಎಕ್ಸಾಮ್ಗೆ. ಸೊ ಕೌಶಿ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಡ್ತಾರೆ. ಓಕೆನಾ. ಸೊ ಇವಾಗ ಯಾವ ತರ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಇದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿದೆ ನೋಡಿ, ಈ ತರ ಬರ್ಕೋಬೇಕು ನೀವು. ಯಾವ ತರ ಕೊಟ್ಟಿರ್ತಾರೆ ಕೌಶಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈ ತರ ಕೊಟ್ಟಿರ್ತಾರೆ. ಸೊ ಇವಾಗ ಏನ್ ನೋಡ್ಬೇಕು ನೀವು. ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಕಂಡುಹಿಡಿಬೇಕು ನೀವು ಇವಾಗ. ಯಾವ ತರ ಅಂದ್ರೆ ಫಸ್ಟ್ ನೋಡಿ ಇಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಮಾಡಬೇಕು ಈಕ್ವಲ್ ಟು ಸೊ ಡಿ ವೈ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ನೆಕ್ಸ್ಟ್ ಡಿ ಝೆಡ್ ಡಿವೈಡೆಡ್ ಬೈ ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಸೊ ಈ ತರ ಬರ್ಕೊಂಡು ನೀವು ಡಿ ವೈ ಬೈ ಡಿ ಎಕ್ಸ್ ಇವಾಗ ಏನಾಗ್ಬಿಡುತ್ತೆ ಹೇಳಿ. ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಡಿ ವೈ ಡಿ ಎಕ್ಸ್ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಇಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಲ್ವಾ. ಈ ತರ ಆಗುತ್ತೆ. ಓಕೆ ಇವಾಗ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ನಾವು ಕಂಡುಹಿಡಿಯಬೇಕು ಅಂತಂದ್ರೆ ನೋಡಿ ಇಲ್ಲಿ ಫಸ್ಟ್ ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್ ಕೊಟ್ಟಿರ್ತಾರಲ್ವಾ. ಸೊ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಎಕ್ಸ್ ಆಫ್ ಟಿ ವೈ ಆಫ್ ಟಿ ಝೆಡ್ ಆಫ್ ಟಿ ಫಾರ್ಮಿಗೆ ತಗೊಂಡೋಗ್ಬೇಕು. ಓಕೆನಾ. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ಗೆ ನೀವು ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲಿದೆ ನೋಡಿ ಸಾಲ್ವ್ ಮಾಡಿದ್ರೆ ಬರುತ್ತೆ ಡಿ ಎಕ್ಸ್ ಬೈ ಡಿ ಟಿ. ಯಾಕೆಂದ್ರೆ ನೋಡಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಬೇಕು ನೀವು ಇಲ್ಲಿ. ಸೊ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ನೆಕ್ಸ್ಟ್ ಡಿ ಝೆಡ್ ಬೈ ಡಿ ಟಿ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಮಾಡಬೇಕು. ಫಸ್ಟ್ ಏನ್ ಹೇಳಿ ನೋಡೋಣ. ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಬರ್ಕೋಬೇಕು. ಡಿ ವೈ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಡಿ ಝೆಡ್ ಬೈ ಡಿ ಟಿ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಈ ತರ ಬರ್ಕೊಂಡು ಸಾಲ್ವ್ ಮಾಡಿದಾಗ ನಮಗೆ 3 ಸಿಗುತ್ತೆ ನೋಡಿ ಇಲ್ಲಿ. ಸೊ 3 ಸೊಲ್ಯೂಷನ್ ಸಿಗುತ್ತೆ. ಸೊ ಅವೇ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಇವಾಗ. ಓಕೆನಾ. ಒಂದು ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಫಾರ್ ದ ಪಿ ಡಿ ಇ. ಏನ್ ಕೊಟ್ಟಿದ್ದಾರೆ ಪಿ ಡಿ ಏನ್ ಕೊಟ್ಟಿದ್ದಾರೆ. ಓಕೆ ಝೆಡ್ ಝೆಡ್ ಎಕ್ಸ್ ಪ್ಲಸ್ ಝೆಡ್ ವೈ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇನಿಷಿಯಲ್ ಕರ್ವ್. ಇದು ಎಕ್ಸ್ ನಾಟ್ ಅಂತ ಎಲ್ಲಾದ್ರೂ ಕೊಟ್ಟರೆ ನಿಮಗೆ ಇನಿಷಿಯಲ್ ಕರ್ವ್ ಏನ್ ಹೇಳಿ ನೋಡೋಣ. ಇನಿಷಿಯಲ್ ಕರ್ವ್ ಅಂತ ಕರ್ಕೊಳ್ತೀವಿ ನಾವು. ಇವಾಗ ಏನ್ ಮಾಡ್ಬೇಕು ಹೇಳಿ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸ್ ನಾಟು ಎಸ್ ಅಂತ ವೈ ನಾಟು ಎಸ್ ಝೆಡ್ ನಾಟ್ ಏನ್ ಕೊಟ್ಟಿದ್ದಾರೆ ಎಸ್ ಬೈ ಟು ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ. ಇವಾಗ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಕಂಡುಹಿಡಿಬೇಕು ನೀವು. ಯಾವ ತರ ಮಾಡ್ತೀರಾ ಫಸ್ಟ್ ಅಂದ್ರೆ ನಿಮಗೆ ಗೊತ್ತಿದೆ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಇಲ್ಲಿ ನೋಡಿ ಏನ್ ಮಾಡ್ತೀರಾ ಫಸ್ಟ್ ಅಂದ್ರೆ ಓಕೆ ಇಲ್ಲಾಂದ್ರೆ ಬರ್ಕೊಂಬಿಡಿ ನೀವು ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ನೆಕ್ಸ್ಟ್ ಡಿ ಝೆಡ್ ಬೈ ಡಿ ಟಿ ಈಕ್ವಲ್ ಟು ಏನ್ ಮಾಡ್ತೀರಾ ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಇವಾಗ ಇಲ್ಲಿ ನೋಡಿ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಓಕೆನಾ. ಓಕೆ ಇಲ್ಲ ಕೆಲಸ ಮಾಡಿ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಸೊ ಪಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಬರ್ಕೊಂಬಿಡಿ. ಪಿ ಈಕ್ವಲ್ ಟು ಝೆಡ್ ಅಂತೆ ಕ್ಯೂ ಈಕ್ವಲ್ ಟು ಏನಂತೆ 1 ಅಂತೆ ಆರ್ ಈಕ್ವಲ್ ಟು 1 ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಸೊ ಡಿ ಎಕ್ಸ್ ಬೈ ಡಿ ಟಿ. ಇವಾಗ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎಸ್ ಕೊಟ್ಟಿದ್ದಾರೆ ಅಲ್ವಾ. ಓಕೆ ಇವಾಗ ಎಸ್ ಚೇಂಜ್ ಮಾಡ್ಕೊಡಿ. ಅದು ಸಾರಿ ನಾನು ನೋಡ್ಲಿ ಇಲ್ಲ ಒಂದು ಕೆಲಸ ಮಾಡಿ ಇಲ್ಲೇ ತಗೊಂಬಿಡಿ. ಎಕ್ಸ್ ನಾಟ್ ಈಕ್ವಲ್ ಟು ಎಸ್ ಬಲ್ಲಿ ಟಿ ವೈ ನಾಟ್ ಏನಾಗುತ್ತೆ ಟಿ ಆಗುತ್ತೆ ಝೆಡ್ ನಾಟು ಟಿ ಬೈ 2 ಓಕೆನಾ. ಝೆಡ್ ನಾಟ್ ಏನಾಗುತ್ತೆ ಹೇಳಿ ಟಿ ಬೈ 2 ಆಗುತ್ತೆ. ಇವಾಗ ಪಿ ಈಕ್ವಲ್ ಟು ಝೆಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಝಡ್ಗೆ ಏನಿದೆ ನೋಡಿ ಇನಿಷಿಯಲ್ ಇಲ್ಲಿ ಕರ್ವು ಟಿ ಬೈ 2 ಇದೆ. ಇಲ್ಲಿ ಏನಿದೆ ಇಲ್ಲಿ ಟಿ ಬೈ 2 ಇದೆ. ಇಲ್ಲಿ ಟಿ ಬೈ 2 ಬರ್ಕೋಬೇಕು. ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ಈಕ್ವಲ್ ಟು ಇಲ್ಲಿ ಕ್ಯೂ ಇದೆ ಅಲ್ವಾ. ಕ್ಯೂ ಏನಿದೆ ನೋಡಿ 1 ಇದೆ ಕಾನ್ಸ್ಟೆಂಟ್. ಸೊ 1 ಬರ್ಕೊಳ್ಳಿ. ನೆಕ್ಸ್ಟ್ ಡಿ ಝೆಡ್ ಬೈ ಡಿ ಟಿ ಈಕ್ವಲ್ ಟು ಸೊ ಆರ್ ಆಫ್ ಎಕ್ಸ್ ನಾಟ್ ಕಮ ವೈ ನಾಟ್ ಕಮ ಝೆಡ್ ನಾಟ್ ಅಂತ ಓಕೆನಾ. ಆರ್ ಏನ್ ಕೊಟ್ಟಿದ್ದಾರೆ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ 1 ಎಫೆಕ್ಟ್ ಆಗಲ್ಲ ಅದನ್ನೇ ಬರ್ಕೊಳ್ಳಿ. ಇವಾಗ ನೀವು ಸಾಲ್ವ್ ಮಾಡ್ತಾ ಹೋಗಿ. ಸಾಲ್ವ್ ಮಾಡ್ತಾ ಹೋದ್ರೆ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಟಿ ಬೈ 2 ಇದೆ. ಡಿ ಎಕ್ಸ್ ಏನಾಗುತ್ತೆ 1/2 ಟಿ ಡಿ ಟಿ ಆಗುತ್ತೆ.
ನೆಕ್ಸ್ಟ್ dy ಏನಾಗುತ್ತೆ ಈಕ್ವಲ್ ಟು dt ಆಗುತ್ತೆ, dz ಏನಾಗುತ್ತೆ ಈಕ್ವಲ್ ಟು dt ಆಗುತ್ತೆ. ಸೊ ಇವಾಗ ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಮಾಡ್ಬಿಟ್ಟು ಸೊಲ್ಯೂಷನ್ ಕಂಡಿದ್ದೀರಿ. ಇಲ್ಲಿ ಇಂಟಿಗ್ರೇಟ್ ಮಾಡೋದು ಏನಾಗುತ್ತೆ x ಆಗುತ್ತೆ ಈಕ್ವಲ್ ಟು ಇಲ್ಲಿ 1/2. ಸೊ ಇಂಟಿಗ್ರೇಷನ್ ಆಫ್ t ಏನಾಗುತ್ತೆ square by 2 t ಸ್ಕ್ವೇರ್ ಬೈ 2 ಪ್ಲಸ್ c1 c1. ನೆಕ್ಸ್ಟ್ ಇಲ್ಲಿ y is y equal equal to to t plus c2 t plus c2. ನೆಕ್ಸ್ಟ್ ಇಲ್ಲಿ z z equal to is t plus c3. t plus c3. ಕರೆಕ್ಟ್ ಅಲ್ವಾ? ಇವಾಗ ನೋಡಿ ಎಕ್ಸ್ ಗೊತ್ತಾಯ್ತು, ವೈ ಗೊತ್ತಾಯ್ತು, ಝೆಡ್ ಗೊತ್ತಾಯ್ತು. ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಕರ್ವ್ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ಸೊ ಇನಿಷಿಯಲ್ ಕರ್ವ್ ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ಕರ್ವ್ ಅಂದ್ರೆ ಏನಂದ್ರೆ ನೋಡಿ ಅಟ್ ಟಿ ಈಕ್ವಲ್ ಟು 0 ಮಾಡಿ ಅಂತ. ಅಟ್ ಟಿ ಈಕ್ವಲ್ ಟು ಏನು 0 ಅಂತ. ಇವಾಗ ಇಲ್ಲಿ ಟಿ 0 ಕೊಟ್ಟರೆ ಏನಾಗುತ್ತೆ ಝೆಡ್ ನಾಟ್ ಸಿಗುತ್ತೆ ನಮಗೆ, ವಿಚ್ ಇಂಪ್ಲೈಸ್ ದಟ್ ಝೆಡ್ ನಾಟ್ ಈಕ್ವಲ್ ಟು ಟಿ 0 c3 ಈಕ್ವಲ್ ಟು ಝೆಡ್ ನಾಟ್ ಅದೇನ್ ಕೊಟ್ಟಿದ್ದಾರೆ, 1 by ಝೆಡ್ ನಾಟ್ ಏನ್ ಕೊಟ್ಟಿದ್ದಾರೆ s by 2 t by 2 ದಟ್ ಇಸ್ t/2 ಕೊಟ್ಟಿದ್ದಾರೆ, t/2. ನೆಕ್ಸ್ಟ್ ಓಕೆ t/2 ಅಲ್ಲಿ ಏನಾಗುತ್ತೆ ಟಿ 0 ಇದೆ 0 ಅಲ್ವಾ, ಏನಾಗ್ಬಿಡುತ್ತೆ ಹೇಳಿ 0 ಆಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ y is equal to t plus ಇಲ್ಲಿಗೆ c2 ಬರ್ರಿ. ಸೊ ಅವಾಗೂ ಹಾಗೆ ಆಗುತ್ತೆ. ಸೊ y ಈಕ್ವಲ್ ಏನಾಗುತ್ತೆ ದಟ್ ಇಸ್ y ನಾಟ್ ಈಕ್ವಲ್ ಟು c2 ವಿಚ್ ಇಂಪ್ಲೈಸ್ ದಟ್ y ನಾಟ್ ಏನಿದೆ t ಓಕೆ y ನಾಟ್ ಏನಿದೆ ಟಿ ಇದೆ, ಅದೇನಾಗುತ್ತೆ ಹೇಳಿ ಇವಾಗ 0 0 ಆಗ್ಬಿಡುತ್ತೆ. c2 ಕೂಡ 0, ಇವಾಗ c2 0 c3 0 ಅಲ್ವಾ? yes sir. ನೆಕ್ಸ್ಟ್ ಇಲ್ಲಿಗೆ ಬರ್ರಿ, ಅವಾಗ ಏನಾಗುತ್ತೆ ಟಿ 0 ಕೊಟ್ರೆ not is equal to c1 ಈಕ್ವಲ್ ಟು c1 c1 ಏನ್ ಕೊಟ್ಟಿದ್ದಾರೆ, ಎಕ್ಸ್ ನಾಟ್ ಏನಿದೆ ನೋಡಿ ಟಿ ಇದೆ. ಸೊ 0 ಮಾಡ್ತಿದೀವಿ, ಅದಕ್ಕೆ c1 ಏನಾಗುತ್ತೆ 0 ಆಗುತ್ತೆ. ಸೊ c1 0 ಬರ್ತಿದೆ, c2 0 ಬರ್ತಿದೆ, c3 0 ಬರ್ತಿದೆ. ಇಲ್ಲಿ ಕೊಟ್ಬಿಡಿ ಇವಾಗ ಸೊಲ್ಯೂಷನ್ ಏನಾಗುತ್ತೆ ಅವಾಗ ಸೊಲ್ಯೂಷನ್ಸ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಏನಾಗುತ್ತೆ ಟು 1/4 ಟಿ ಸ್ಕ್ವೇರ್ t square c1 0 y ಈಕ್ವಲ್ ಏನಿದೆ ನೋಡಿ t ಜಸ್ಟ್ ಟಿ, z ಈಕ್ವಲ್ ಏನಾಗುತ್ತೆ t ಟಿ ಆಗುತ್ತೆ. ಸೊ ಇಲ್ಲಿ ಏನ್ ಬಂತಲ್ಲ ಸೊಲ್ಯೂಷನ್ಸ್ ಇವೆ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಇವಾಗ. ಓಕೆನಾ? ಸೊ x ಈಕ್ವಲ್ ಟು 1/4 ಟಿ ಸ್ಕ್ವೇರ್, y ಈಕ್ವಲ್ ಟು ಟಿ, z ಈಕ್ವಲ್ ಟು ಟಿ. ಓಕೆನಾ? ಮೋಸ್ಟ್ಲಿ ಅಲ್ಲಿ ಏನಂತಂದ್ರೆ ನೋಡಿ ನೋಟ್ಸ್ ಅಲ್ಲಿ ಅವ್ನು ಏನ್ ಮಾಡಿದಾನೆ, ಕ್ವಶನ್ ಕೊಡಬೇಕಾದ್ರೆ y ನಾಟ್ ಈಕ್ವಲ್ ಟು ಎಸ್ ಕೊಟ್ಟು z ನಾಟ್ ಈಕ್ವಲ್ ಟು s/2 ಕೊಟ್ಟಿದ್ದಾರೆ. ಬಟ್ ಅಪ್ಲೈ ಮಾಡಬೇಕಾದ್ರೆ y ನಾಟ್ ಅನ್ನ s/2 ತಗೊಂಡು z ನಾಟ್ ಅನ್ನ ಎಸ್ ತಗೊಂಡಿದ್ದಾರೆ, ಅದಕ್ಕೆ ಆನ್ಸರ್ ಬೇರೆ ಬೇರೆ ಬರ್ತಿದೆ. ಬಟ್ ನಾನು ಇದೇನ್ ಕೊಟ್ಟಿದ್ರೆ ಅದೇ ತಗೊಂಡ್ ಮಾಡಿದಾಗ ಇದು ಬರ್ತಿದೆ. ಓಕೆನಾ? okay sir. ಮಿಸ್ಟೇಕ್ ಮಾಡ್ದಂಗೆ ಇದೆಯಾ ಇದು, ಒಂದು ಸೆಕೆಂಡ್ ಇರಿ. ನೆಕ್ಸ್ಟ್ ನಾಡಿ ಕೂಡ ಎಷ್ಟು ಕೊಟ್ಟಿದ್ದಾರೆ. ಓಕೆ ನಾಡಿ ಕೂಡ s/2 to 1. ಓಕೆ ಕರೆಕ್ಟ್. ಮಿಸ್ಟೇಕ್ ಆಗಿದೆ, ಸ್ವಲ್ಪ ತಪ್ಪಾಗಿದೆ. ಓಕೆ ಇಲ್ಲಿಂದ ನಾಳೆ ಮಾಡ್ತೀನಿ. ಓಕೆನಾ ಮ್ಯಾಮ್? okay sir. ಸ್ವಲ್ಪ ಇಲ್ಲಿ ಡಿಸ್ಟರ್ಬ್ ಆಗ್ತಿದೆ, ಸೊ ನಾಳೆ ಮಾಡ್ತೀನಿ ತಗೊಳ್ಳಿ. ಓಕೆನಾ? okay sir. ಓಕೆ. ಸೊ ಡೌಟ್ಸ್ ಏನಾದರೂ ಕೇಳಿ. ಇದೇನು ಇಲ್ಲಿ ಇತ್ತಲ್ಲ, ಸೊ ಆರ್ಥೋಗೋನಲ್ ಸರ್ಫೇಸ್ ಅಥವಾ ಇಂಟೀರಿಯರ್ ಸರ್ಫೇಸ್, ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸರ್ ಕ್ಲಾಸ್ ರೆಕಾರ್ಡಿಂಗ್ ಸೇವ್ ಮಾಡಿ. ಯಾವ್ದು ಹೇಳಿ? ನಿನ್ನೆ ಕ್ಲಾಸ್. ಓಕೆ ಆಯ್ತು ತಗೊಳ್ಳಿ. ಸರ್ ಈಗ ಒಂದು ಕ್ವಶನ್ ಬಂದಿತ್ತು ನೋಡ್ರಿ, zx is equal to z ಅಂತ ಹೇಳಿ ಯುನಿಕ್ ಸೊಲ್ಯೂಷನ್ ಬಂದಿತ್ತು. 1/1 is equal to 0/0 is equals to e power t by e power t. ಸೊ ಅದಕ್ಕೆ ಯುನಿಕ್ ಸೊಲ್ಯೂಷನ್ ಬರ್ತಿದೆ ಅಂದ್ರೆ ಡೆಲ್ಟಾ 0 ಬರಬಾರ್ದಲ್ಲ ಸರ್? ಡೆಲ್ಟಾ 0 ಬರ್ತಿದ್ದಾನೆ ಇವಾಗ ನಿಮ್ದಲ್ಲಿ? ಹಾ ಬರ್ತಿದೆ. 0 ಬರ್ತದೆ ಸರ್. ಓಕೆ ಓಕೆ 0 ಬರ್ತಿದೇನಾ? ಹೌದು ಸರ್. ಓಕೆ ಇದೊಂದು ಚೆಕ್ ಮಾಡಿ ತಗೊಳ್ರಿ. ಓಕೆನಾ? ಓಕೆ ಸರ್. ಸೊ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ.
ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.